ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಂದು ಅಂಶ, ದೇವರಿಗೆ ಪ್ರಿಯನಾದ ದಾನಿಯೇಲನು ಮಾಡುವ ಪ್ರಾರ್ಥನೆಯನ್ನು ಗಮನಿಸಿರಿ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ದೇವರಿಗೆ ಪ್ರಿಯನಾದ ದಾನಿಯೇಲನು ಮಾಡುವ ಪ್ರಾರ್ಥನೆಯನ್ನು ಗಮನಿಸಿರಿ ಅಂತ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರಿಯನು ಎಂದು ಎಲ್ಲರಿಗೂ ಹೇಳಿಲ್ಲ. ತಂದೆಯಾದ ದೇವರು ಈ ಭೂಮಿ ಮೇಲೆ ಇದ್ದಂಥ ಎಲ್ಲ ಮನುಷ್ಯರಿಗೂ ಎಲ್ಲ ಭಕ್ತರಿಗೂ ಇವರು ನನ್ನ ಪ್ರಿಯರು ಅಂತೇಳಿ ಹೇಳಿಲ್ಲ. ಒಂದು ವೇಳೆ ಬೈಬಲಲ್ಲಿ ನೋಡಿದ್ರೆ ಬಹಳ ಕಡಿಮೆ. ಮೊದಲನೇ ಸ್ಥಾನದಲ್ಲಿ ಯೇಸು ಕ್ರಿಸ್ತರ ವಿಷಯದಲ್ಲಿ ಸಾಕ್ಷಿ ಕೊಡ್ತಾರೆ. ತಂದೆಯಾದ ದೇವರು ಯೇಸು ಕ್ರಿಸ್ತರ ವಿಷಯದಲ್ಲಿ ಕೊಡುವಂಥ ಸಾಕ್ಷಿ ಏನಪ್ಪ ಅಂತ ನೋಡುವಾಗ, ಈತನು ಪ್ರಿಯನಾಗಿರುವಂಥ ನನ್ನ ಮಗನು ಅಂತ. ಈತನು ಪ್ರಿಯನಾಗಿರುವಂಥ ನನ್ನ ಮಗನು. ಯಾರನ್ನು ಕುರಿತು ಹೇಳಿದ್ದಾರಂತ ನೋಡುವಾಗ ಯೇಸು ಕ್ರಿಸ್ತರನ್ನು ಕುರಿತು. ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನ ಕುರಿತು ಕೂಡ ಈ ಮಾತು ಇರುತ್ತೆ. ಒಂದು ಸಾರಿ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 23ನೇ ವಚನವನ್ನು ಒಂದು ಸಾರಿ ಓದಿ. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತೀ ಪ್ರಿಯ. ಈ ದೈವೋಕ್ತಿಯನ್ನು ಯೋಚಿಸಿ ಈ ದರ್ಶನವನ್ನು ಗ್ರಹಿಸಿಕೋ. ಅಂದರೆ ದೇವದೂತನು ಬಂದು ದಾನಿಯೇಲನಿಗೆ ಹೇಳುವಂಥ ಮಾತು. ದಾನಿಯೇಲನೇ, ನೀನು ದೇವರಿಗೆ ಅತೀ ಪ್ರಿಯ. ನೀನು ದೇವರಿಗೆ ಅತಿ ಪ್ರಿಯನು. ಇನ್ನೊಂದು ಮಾತನ್ನು ಕೂಡ ಗಮನಿಸ್ರಿ. 10ನೇ ಅಧ್ಯಾಯ, ಅದೇ ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 11ನೇ ವಚನವನ್ನು ನೋಡಿ ಪ್ರಿಯರೇ. 11ನೇ ವಚನ, ದಾನಿಯೇಲನೇ ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ ಅಂತ. ಸಾಕು. ಇದು ಕೂಡ ದೇವದೂತನ್ ಬಂದು ಹೇಳುವಂಥದ್ದು. ದಾನಿಯೇಲನೇ ಅತಿ ಪ್ರಿಯನೇ. ಯಾರಿಗೆ ಅತಿ ಪ್ರಿಯ ಅಂತ ನೋಡುವಾಗ ದೇವರಿಗೆ ಪ್ರಿಯನು. ಪ್ರಿಯನು ಅತಿ ಪ್ರಿಯನು. ಕೆಲವು ಸಂದರ್ಭಗಳಲ್ಲಿ ಪ್ರಿಯರಾದ ನನ್ನ ಮಕ್ಕಳು ಅಂತೇಳಿ ಅಲ್ಲೆಲ್ಲಿ ಬರೆಸಿರ್ತಾರೆ. ಅತಿ ಪ್ರಿಯ, ಪ್ರಿಯನು ಅಂದರೆ ದೇವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸಾರಿ ನೀವು ಗಮನಿಸಬೇಕು, ದಾನಿಯೇಲನು ಹೇಗೆ ನಡ್ಕೊಂಡಿರ್ಬೋದು, ದಾನಿಯೇಲನು ಹೇಗೆ ನಡ್ಕೊಂಡಿರ್ಬೋದು, ಹೇಗೆ ಜೀವಿಸಿರ್ಬೋದು ಪ್ರಿಯರೇ. ಅದರಲ್ಲಿ ಇನ್ನೊಂದು ಮಾತು, ಕೆಳಗಡೆ ಮಾತು ಇರುತ್ತೆ ನೋಡಿ, 19ನೇ ವಚನದಲ್ಲಿ ಇರುತ್ತೆ. 19ನೇ ವಚನ, ಆಮೇಲೆ ಆ ಪುರುಷನು ನನಗೆ ಅತಿ ಪ್ರಿಯನೇ, ಭಯಪಡಬೇಡ, ನಿನಗೆ ಸಮಾಧಾನವಿರಲಿ ಅಂತ. ಅಂದರೆ ದಾನಿಯೇಲನ ವಿಷಯದಲ್ಲಿ ಹೇಳಿರುವಂಥ ಮಾತು, ದೇವರು ಹೇಳುವಂಥ ಮಾತೇನೆಂದರೆ ಅತಿ ಪ್ರಿಯನೇ ಅಂತ. ಪ್ರಿಯರಾದ ದೇವರ ಮಕ್ಕಳಿರ, ಈ ಕಾಲದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಪ್ರಾರ್ಥನೆ ಹೇಗೆ ನಡೆಯುತ್ತೆ, ಯಾತಕ್ಕಾಗಿ ನಡೆಯುತ್ತೆ, ಅದರ ಹಿಂದೆ ಇರುವಂಥ ಉದ್ದೇಶ ಏನು ಕಾಣುತ್ತೆ ಅಂತ ನೋಡುವಾಗ 99% ತಪ್ಪಾದಂಥ ಪ್ರಾರ್ಥನೆಗಳಿರುತ್ತೆ. 1% ಅಲ್ಲ, 99% ತಪ್ಪಾದಂಥ ಪ್ರಾರ್ಥನೆಗಳು. ಕೆಲವರೇನೋ ವಾಕ್ಯಾನುಸಾರವಾಗಿ ಪ್ರಾರ್ಥನೆ ಮಾಡಿದ್ರು ಅವರ ಜೀವಿತದಲ್ಲಿ ವಾಕ್ಯಾನುಸಾರ ಬದುಕಿರಲ್ಲ. ಎಲ್ಲೋ ಒಬ್ಬರು ಕೆಲವರು ವಾಕ್ಯಾನುಸಾರವಾಗಿ ಏನು ಮಾಡ್ತಾರೆ ಅಂತ ನೋಡುವಾಗ ವಾಕ್ಯಗಳನ್ನು ಬೋಧಿಸ್ತಾರೆ, ವಾಕ್ಯಗಳನ್ನು ಹೇಳ್ತಾರೆ, ಪ್ರಾರ್ಥನೆಯೂ ಮಾಡ್ತಾರೆ. ಆದರೆ ಬದುಕಿನಲ್ಲಿ ವಾಕ್ಯಾನುಸಾರವಾದಂಥ ಜೀವಿತ ಇರಲ್ಲ. ಎರಡನೇದಾಗಿ ಈ ದೇಹದಲ್ಲಿ ಹೊರನೋಟ, ಅಂದರೆ ಈ ಮುಖದಲ್ಲಾಗಿರ್ಬೋದು, ಈ ಬಾಡಿ ಲ್ಯಾಂಗ್ವೇಜ್ ಅಂತಾರಲ್ಲ, ಈ ಹೊರನೋಟ ನೋಡುವಾಗ ಒಂದು ಗರ್ವ ಕಾಣ್ತಾ ಇರುತ್ತೆ, ಒಂದು ರೀತಿಯಲ್ಲಿ ಸೊಕ್ಕು ಕಾಣುವಂಥದ್ದು ನೋಡ್ತಾ ಇರುತ್ತೆ. ಏನಪ್ಪ ಅಂದರೆ ನಾವು ಜ್ಞಾನಿಗಳು, ನಾವು ಮೇಧಾವಿಗಳು, ನಾವು ಪರಿಶುದ್ಧರು. ಏನಂತಕೊಳ್ತಾರೆ ಗೊತ್ತಾ? ನಾವು ಪರಿಶುದ್ಧರು ಅಂತ ಹೇಳ್ಕೊಳ್ತಾರೆ. ಅಂದರೆ ದೇವರ ಕೃಪೆ ಮೂಲಕ ನಾವು ಪರಿಶುದ್ಧರಾಗಿದ್ದೀವಿ ಅಂತೇಳಿ ಮರ್ತೋಗಿರ್ತಾರೆ. ದೇವರ ಕೃಪೆ ಮೂಲಕ, ಯೇಸು ಕ್ರಿಸ್ತರ ಕೃಪೆ ಮೂಲಕ ನಾವು ಪರಿಶುದ್ಧರಾಗಿದ್ದೀವಿ ಅಂತೇಳಿ ಮರೆತು ನಾವು ಯೇಸು ಕ್ರಿಸ್ತರನ್ನು ತಿಳ್ಕೊಂಡಿದ್ದೀವಿ, ನಾವು ಶ್ರೇಷ್ಠರು, ನಾವು ವೀರರು, ಬಲಾಢ್ಯರು, ಹಾಗೆ ಹೀಗೆ ಅಂತೇಳಿ ಕೆಲವರು ಗುಂಪು, ನಾವು ಜ್ಞಾನಿಗಳಂತ ಹೇಳಿಕೊಳ್ಳುವಂಥ ಗುಂಪು. ಇನ್ನು ಕೆಲವರು ನಮ್ಮಲ್ಲಿ ದೇವರಿದ್ದಾರೆ, ನಮ್ಮಲ್ಲಿ ಯೇಸು ಪ್ರಭು ಇದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ತಗ್ಗಿಸ್ಕೊಳ್ಳುವಂಥ ಸ್ವಭಾವನೇ ಇರಲ್ಲ. ನಾವು ಪರಿಶುದ್ಧರಂತೇಳಿ, ನೀತಿವಂತರು ಹೇಳಿ ದೊಡ್ಡದಾಗಿ ಹೇಳ್ಕೊಳ್ತಾರೆ. ಆದರೆ ಜೀವಿತದಲ್ಲಿ ಹಾಗಿರಲ್ಲ.
ಬದುಕಿನಲ್ಲಿ ನೋಡುವಾಗ ಹಾಗೆ ಇರಲ್ಲ. ನಿಜ ಜೀವನದಲ್ಲಿ ನೋಡುವಾಗ ಅನೇಕ ಪಾಪಗಳು, ಅನೇಕ ತಪ್ಪುಗಳು ನಡೀತಾ ಇರುತ್ತೆ. ಮಾತಿನಲ್ಲಿ ತಪ್ಪುಗಳು, ಹೃದಯದಲ್ಲಿ ತಪ್ಪುಗಳು, ಕ್ರಿಯೆಯಲ್ಲಿ ತಪ್ಪುಗಳು, ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಮಾಡುವಂಥ ಸಮಯದಲ್ಲಿ ನಾವು ನೀತಿವಂತರೆಂದು, ನಾವು ದೊಡ್ಡ ಭಕ್ತರೆಂದು, ನಾವು ಶ್ರೇಷ್ಠರೆಂತೇಳಿ ಈ ಸಮಾಜದಲ್ಲಿ ತೋರಿಸ್ಕೊಳ್ತಾ ಇರ್ತೀವಿ ಪ್ರಿಯರೇ. ತೋರಿಸ್ಕೊಳ್ಳುವಂಥ ಗುಂಪು ನಮ್ಮ ಮಧ್ಯದಲ್ಲೇ ಇದೆ. ಅಂದರೆ ಕ್ರೈಸ್ತ, ಟೋಟಲ್ ಭೂಲೋಕದಲ್ಲಿ ಕ್ರೈಸ್ತರಾಗಿರುವಂಥ ನಾವೆಲ್ಲರೂ ದೇವರ ಮಕ್ಕಳು, ನಮ್ಮೆಲ್ಲರ ಮಧ್ಯದಲ್ಲಿ ಇಂಥ ಜೀವಿತಗಳು, ಬದುಕುಗಳು ಕಾಣ್ತಾ ಇರುತ್ತೆ. ಇಂಥ ಬದುಕುಗಳು ನೋಡ್ತಾ ಇರ್ತೀವಿ. ಆದರೆ ಅಲ್ಲಿ ದೇವರನ್ನು ಮರೆ ಮಾಡುವಂಥದ್ದು, ಯೇಸು ಕ್ರಿಸ್ತರನ್ನು ಮರೆ ಮಾಡುವಂಥದ್ದು ಕಾಣ್ತಾ ಇರ್ತೀವಿ ಅಲ್ಲಿ. ಅದರ ಹಿಂದೆ ಇರುವಂಥದ್ದು ಏನಪ್ಪ ಅಂತ ನೋಡುವಾಗ ಒಂದೇ, ಅದು ಗರ್ವ ಎನ್ನುವಂಥದ್ದು ಕಾಣ್ತಾ ಇರುತ್ತೆ, ಅಹಂಕಾರ ಎನ್ನುವಂಥದ್ದು ಕಾಣ್ತಾ ಇರುತ್ತೆ. ಹೊರಗಡೆ ತೋರಿಸ್ಕೊಳ್ಳೋದು ಒಂದು ರೀತಿಯಲ್ಲಿ, ಕೊನೆ ಪಕ್ಷದಲ್ಲಿ ದೇವರ ಸನ್ನಿಧಿಯಲ್ಲಿ, ದೇವರ ಬಳಿಯಲ್ಲಿ ಕೂಡ ಇದೆಯಾ? ದೇವರ ಬಳಿಗೆ ಬಂದಾಗ, ದೇವರ ಸನ್ನಿಧಿಗೆ ಬಂದಾಗ, ದೇವರ ವಿಷಯದಲ್ಲಿ ಮಾತನಾಡುವಾಗ, ಬೋಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ಸರಿ ಇಲ್ಲ ರೀ ಕೆಲವರದ್ದು. ನಮ್ಮದು ಏನಾದರೂ ಸರಿ ಇದೆಯಾ ಅಂತ ನಮ್ಮನ್ನು ನಾವು ಒಂದು ಸಾರಿ ನಾವು ಪರಿಶೋಧನೆ ನಾವು ಕೂಡ ಏನಪ್ಪ ಅಂದರೆ ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಳ್ಬೇಕು. ಯಾಕೆಂದರೆ ನಾವು ದೇವರಿಗೆ ಹತ್ತಿರ ಆಗಬೇಕು. ಅದೇ ಹೇಳ್ತಾ ಇರೋದು, ದೇವರಿಗೆ ನೀವು ಹತ್ತಿರ ಆಗಬೇಕು. ಹತ್ತಿರ ಆಗಬೇಕಾದ್ರೆ ದಿನಕ್ಕೆ ಬೆಳಿಬೇಕು. ಹಳೆ ಜೀವಿತ ನಾಶವಾಗಬೇಕು, ನೂತನ ಜೀವಿತ ಅಭಿವೃದ್ಧಿಯಾಗಬೇಕು. ಅಭಿವೃದ್ಧಿ ಆಗ್ತಾ ಇದೆಯಾ ಅಥವಾ ಹಳೆಯ ಬದುಕೆ ನಮ್ಮನ್ನು ಅಂಟಿಕೊಂಡಿದೆಯಾ? ಹಳೆಯ ಜೀವಿತ ನಮ್ಮನ್ನು ಹಿಂಬಾಲಿಸ್ತಾ ಇದೆಯಾ? ಅದೇ ಬದುಕಿನಲ್ಲಿ ನಾವು ಇದ್ದೀವಾ? ಅದು ನೋಡುವಾಗ ಅದೇ ಕಾಣ್ತಾ ಇರುತ್ತೆ. ಪ್ರಿಯರ ದೇವ್ರ ಮಕ್ಕಳಿಗೆ, ಈ ಲೋಕದಲ್ಲಿ ದೇವರೊಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾನೆ. ಆ ಸ್ಥಾನವನ್ನು ನಾವು ಕಾಪಾಡಿಕೊಳ್ಳಬೇಕು. ಎಂಥ ಸ್ಥಾನವನ್ನು? ದೇವರಿಗೆ ಮಕ್ಕಳಾಗುವಂಥ ಭಾಗ್ಯವನ್ನು, ದೇವರಿಗೆ ಸ್ವಕೀಯ ಪ್ರಜೆಗಳಾಗುವಂಥ ಭಾಗ್ಯವನ್ನು, ನೀತಿವಂತರು, ಪರಿಶುದ್ಧರು, ಯಾಜಕರು, ರಾಜರು ಎಂಬ ಉನ್ನತ ಸ್ಥಾನವನ್ನು ದೇವರು ನಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ಅದನ್ನು ಕಾಪಾಡಿಕೊಳ್ಳಬೇಕು. ಎಲ್ಲರೂ ಕೂಡ ಕಾಪಾಡಿಕೊಳ್ಳಬೇಕು. ಪರಿಶುದ್ಧರು ಅಂತ ದೇವರು ನಮಗೆ ಹೇಳಿರುವಾಗ, ನೀತಿವಂತರು ಎಂದು ದೇವರು ನಮಗೆ ಹೇಳಿರುವಾಗ, ಯಾಜಕರು ಎಂದು ದೇವರು ನಮಗೆ ಹೇಳಿರುವಾಗ ಅದನ್ನು ನಾವು ಉಳಿಸ್ಕೊಳ್ಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ದೇವರೇನು ಹೇಳ್ತಾ ಇದ್ದಾರೆ ಅಂತೇಳಿ ನಾವೇನು ಹೊರಗಡೆ ಹೋಗಿ ಅದನ್ನೇ ಹೇಳ್ಕೊಂಡ್ರೆ, ಬದುಕಿನಲ್ಲಿ ಕ್ರಿಯೆಗಳು ಇಲ್ಲದೆ ಹೋದರೆ ನಾವು ಮೋಸ ಹೋಗ್ತೀವಿ. ನಮ್ಮ ಜೀವಿತದಲ್ಲಿ ಭಕ್ತಿ, ನಂಬಿಕೆ, ಪ್ರೀತಿ, ಯಥಾರ್ಥತ್ವ ಇದು ಇಲ್ಲದೆ ಹೋದರೆ ನಾವು ಮೋಸ ಹೋಗ್ತೀವಿ. ಪ್ರಾರ್ಥನೆ ಮಾಡಿದ್ರೂ ವೇಸ್ಟು, ಬೋಧನೆ ಮಾಡಿದ್ರೂ ವೇಸ್ಟು, ಯಾವುದಕ್ಕೂ ಕೂಡ ಉಪಯೋಗ ಆಗಲ್ಲ. ಅಂದರೆ ನಮಗೆ ಉಪಯೋಗ ಆಗಬೇಕಾದ್ರೆ ಪ್ರತಿನಿತ್ಯ ಅಭಿವೃದ್ಧಿ ಆಗಬೇಕು. ಹಳೆ ಜೀವಿತ ನಾಶವಾಗಬೇಕು, ಹೊಸ ಜೀವಿತ ಬೆಳಿಬೇಕು. ಅದೇ ತಾನೇ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದು. ದೇವರ ಬೋಧನೆಯಲ್ಲಿರುವಂಥ ಮುಖ್ಯ ಉದ್ದೇಶ ಅದೇ ಅಲ್ವಾ? ಆದರೆ ಪ್ರಿಯರ ದೇವರ ಮಕ್ಕಳಿರ, ಈ ಸಮಾಜ, ಕ್ರೈಸ್ತ ಸಮಾಜ ಮೋಸ ಹೋಗ್ತಾ ಇದೆ. ಕ್ರೈಸ್ತ ಸಮಾಜ ಅಂಧತ್ವಕ್ಕೆ ಇಳಿತಾ ಇದೆ. ಪಾತಾಳದ ಒಂದು ದಾರಿ ಹಿಡಿದುಕೊಂಡಿದೆ. ಬೆಂಕಿಯ ಕೊಂಡಕ್ಕೆ ಹೋಗುವಂಥ ದಾರಿಯಲ್ಲಿದೆ. ಆ ದಾರಿಯಲ್ಲಿ ನಡೀತಾ ಇದ್ದಾರೆ. ಹಿಡಿದುಕೊಂಡಿದ್ದು ಬೈಬಲ್, ಮಾತಾಡುವಂಥದ್ದು ಬೈಬಲ್ ವಚನಗಳು. ಆದರೆ ಆ ಮಾಯ ದಾರಿಯಲ್ಲಿದ್ದಾರೆ ಎನ್ನುವಂಥ ಸಂಗತಿ ಯಾರಿಗೆ ಅರ್ಥ ಆಗುತ್ತೆ? ದೇವರ ವಾಕ್ಯಗಳನ್ನು ಪರಿಶೋಧನೆ ಮಾಡುವಂಥ ನಿಜವಾದ ಭಕ್ತರಿಗೆ ಅರ್ಥ ಆಗುತ್ತೆ. ಒಂದು ಸಾರಿ ದಾನಿಯೇಲನ ಒಂದು ಪ್ರಾರ್ಥನೆಯನ್ನು ನಾವು ಗಮನಿಸಬೇಕು. ಮೊಟ್ಟ ಮೊದಲು ದಾನಿಯೇಲನು ಹೇಗಿದ್ದಾನೆ, ದಾನಿಯೇಲನು ಹೇಗೆ ಇದ್ದಾನೆ, ಎಲ್ಲಿದ್ದಾನೆ ಅಂತ ನೋಡುವಾಗ ಬಾಬೆಲ್ ಪಟ್ಟಣದಲ್ಲಿ ದಾನಿಯೇಲನ ಇತಿಹಾಸ ಕಾಣುತ್ತೆ ಏನ್ರಿ. ಯೆರೂಸಲೇಮ್ ಪಟ್ಟಣದಿಂದ ಬಾಬೆಲ್ ಪಟ್ಟಣಕ್ಕೆ ಸೆರೆ ಒಯ್ಯಲ್ಪಡ್ತಾರೆ. ಅದರಲ್ಲಿ ಅನೇಕರು ಯೆಹೂದ್ಯರು, ಅನೇಕರು ಸೆರೆ ಒಯ್ಯಲ್ಪಡ್ತಾರೆ. ಅದರಲ್ಲಿ ಒಬ್ಬ ದಾನಿಯೇಲನು, ಅದ್ರ ಜೊತೆಗೆ ಅನೇಕರು ಯುವಕರು, ಯುವತಿಯರು ಇರ್ತಾರೆ. ದಾನಿಯೇಲ್ ನೋಡುವಾಗ ರಾಜರ ವಂಶ, ಉನ್ನತ ವಂಶ. ಆದರೆ ನೆಬೂಕದ್ನೆಚ್ಚರನು, ಅವರ ಸೈನಿಕರು, ಅವರ ಸೇವಕರು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕುವಾಗ ಇವರೆಲ್ಲರನ್ನು ಕೂಡ ಎಳ್ಕೊಂಡು ಹೋಗ್ತಾರೆ. ಅಂದರೆ ಬೇಡಿಗಳನ್ನು ಹಾಕಿ ಒಂದು ರೀತಿಯಲ್ಲಿ ಸೆರೆ ಹಿಡಿದು ಕರ್ಕೊಂಡು ಹೋಗುವಂಥದ್ದು. ಸೆರೆ ಹಿಡಿದು ಕರ್ಕೊಂಡು ಹೋಗಿದ್ದಾರಂದರೆ ಇವರೆಲ್ಲರೂ ಯಾರು? ಸೇವಕರು, ಗುಲಾಮರನ್ನಾಗಿ, ಸೇವಕರನ್ನಾಗಿ ಎಳ್ಕೊಂಡು ಹೋಗಿದ್ದಾರೆ. ಎಳ್ಕೊಂಡು ಹೋದ್ಮೇಲೆ ಬಾಬೆಲ್ ಪಟ್ಟಣದಲ್ಲಿ ಏನ್ರಿ ಅವ್ರ ಮೂಲಕ ಒಂದು ರೀತಿಯಲ್ಲಿ ಸೇವಕರನ್ನಾಗಿ, ಒಂದು ರೀತಿಯಲ್ಲಿ ಬಿಟ್ಟಿ ಕೆಲಸ ಮಾಡಿಸ್ತಾರೆ ಪ್ರಿಯರೇ. ದಾನಿಯೇಲನನ್ನು ಎಲ್ಲಿ? ಅರಮನೆಯಲ್ಲಿ ಒಬ್ಬ ಸೇವಕನಾಗಿ ಇರಬೇಕು ಅಂತೇಳಿ ನೇಮಿಸ್ತಾರೆ ದಾನಿಯೇಲನನ್ನು.
ಯಾರು ನೇಮಿಸ್ತಾರೆ ಅಂತ ನೋಡುವಾಗ ಏನ್ರಿ, ನೆಬೂಕದ್ನೆಚ್ಚರನು ಕಂಚಿಕೇರಿಗೆ ಆಜ್ಞೆ ಕೊಟ್ಟಾಗ ಕೆಲವರನ್ನು ಯುವಕರನ್ನು ಆರಿಸ್ಕೊಳ್ತಾರೆ. ಆ ಯುವಕರಲ್ಲಿ ದಾನಿಯೇಲನು ಕೂಡ ಒಬ್ಬನು, ಒಳ್ಳೆ ವ್ಯಕ್ತಿ. ಪ್ರಿಯರ ದೇವ್ರ ಮಕ್ಕಳಿರ, ಗಮನಿಸ್ರಿ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ನೋಡುವಾಗ ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬಿದ್ದಿರುತ್ತೆ. ಕನಸಿನಲ್ಲಿ ದೊಡ್ಡದೊಂದು ಪ್ರತಿಮೆ. ಆ ಪ್ರತಿಮೆಯ ಕನಸು ಬಿದ್ದಾಗ ನೆಬೂಕದ್ನೆಚ್ಚರನಿಗೆ ಕಂಗಾಲಾಗ್ತಾನೆ, ಒಂದು ರೀತಿಯಲ್ಲಿ ಗೊಂದಲ. ಏನು ಇದು ಭಯಂಕರವಾದಂಥ ಕನಸು, ಯಾಕೆ ಬಿದ್ದಿರ್ಬೋದು, ಉದ್ದೇಶವೇನು ಅಂತೇಳಿ ಒಂದು ರೀತಿಯಲ್ಲಿ ಗೊಂದಲದಲ್ಲಿದ್ದಾನೆ ಆ ಮನುಷ್ಯ. ಚಕ್ರವರ್ತಿ, ಕಸ್ದೀಯರ ದೇಶಕ್ಕೆ ಅರಸನು, ಅದು ಮಾತ್ರವಲ್ಲದೆ ಅನೇಕ ದೇಶಗಳನ್ನು ಮುತ್ತಿಗೆ ಹಾಕಿ ಸ್ವಾಧೀನ ಮಾಡಿಕೊಂಡಿರುವಂಥ ಬಲಾಢ್ಯನು, ಬಲಾಶೂರನು. ಆತನಿಗೆ ಕನಸು ಬಿದ್ದಾಗ ಈ ಕನಸಿನ ಅರ್ಥವನ್ನು ನನಗೆ ತಿಳಿಸ್ಕೊಡ್ರಿ ಅಂತೇಳಿ ಬಾಬೇಲಿನಲ್ಲಿದ್ದಂಥ ವಿದ್ವಾಂಸರನ್ನು, ಜ್ಯೋತಿಷ್ಕರನ್ನು, ಪಂಡಿತರನ್ನು, ಮಾಟಗಾರರನ್ನು ಎಲ್ಲರ ಗುಂಪನ್ನು ಕರೆ ಕಳಿಸ್ಕೊಂಡು, ನನಗೆ ಒಂದು ಕನಸು ಬಿದ್ದಿದೆ, ಆ ಕನಸು ಏನು, ಅದರ ಅರ್ಥವನ್ನು ನೀವು ಹೇಳಬೇಕು ಅಂತೇಳಿ ಅವರೆಲ್ಲರಿಗೆ ತಿಳಿಸಿದಾಗ ಅವ್ರು ಹೇಳುವಂಥ ಮಾತೇನಂತ ನೋಡುವಾಗ, ಅಯ್ಯ ನಿಮ್ಗೇನು ಕನಸು ಬಿದ್ದಿದೆಯೋ ಅದನ್ನು ಹೇಳಿ ನಾವು ಹೇಳ್ತೀವಿ ಅಂತ. ಚಕ್ರವರ್ತಿಗೆ ಜ್ಞಾನ ಇದೆ. ಒಂದು ವೇಳೆ ಆ ಕನಸು ಹೇಳಿದ್ರೆ ಇವರು ಬೇರೆ ತಪ್ಪಾದ ಉದ್ದೇಶ, ತಪ್ಪಾದ ಅಭಿಪ್ರಾಯ ಹೇಳ್ಬೋದು. ಆದ್ದರಿಂದ ಇವರು ನಿಜವಾಗ್ಲೂ ಪಂಡಿತರ, ಇವರು ನಿಜವಾಗಲೂ ಜ್ಯೋತಿಷ್ಕರ, ಇವರಲ್ಲಿ ನಿಜವಾಗ್ಲೂ ಶಕ್ತಿ ಇದೆಯಾ, ಇವರಲ್ಲಿ ನಿಜವಾಗ್ಲೂ ಶಕ್ತಿ ಇದೆಯಾ? ಪಂಡಿತರಂದಾಗ, ಜ್ಯೋತಿಷ್ಕರಂದಾಗ, ಮಾಟ ಮಂತ್ರ ಮಾಡೋರು ಅಂದಾಗ ನಿಜವಾಗ್ಲೂ ಇವರಲ್ಲಿ ಶಕ್ತಿ ಇದೆಯಾ ನೋಡೋಣ, ಕಂಡಿಡಿಯೋಣ. ನೋಡಬೇಕಂದ್ರೆ ಹೇಗೆ, ಕಂಡಿಡಿಬೇಕಂದ್ರೆ ಹೇಗೆ? ನನಗೇನು ಬಿದ್ದಿದೆಯೋ ಅದನ್ನು ಹೇಳೋದು ಬೇಡ, ಅವರೇ ಹೇಳಿ ನೋಡೋಣ. ನನ್ನ ಹೃದಯದಲ್ಲಿ, ಅಂದರೆ ನನ್ನ ಸ್ವಪ್ನದಲ್ಲಿ ಏನು ಕನಸು ಬಿದ್ದಿದೆಯೋ ಆ ಕನಸು, ಅದರ ಅರ್ಥ ಎರಡೂ ಕೂಡ ಹೇಳಬೇಕು. ಮೊದಲನೇದಾಗಿ ಕನಸು ಏನು ಬಿದ್ದಿಯೋ ಅದು ಹೇಳಿದ್ರೆ ಖಂಡಿತವಾಗಿ ಇವರು ಆ ಕನಸಿನ ಅಭಿಪ್ರಾಯವನ್ನು ಖಂಡಿತವಾಗಿ ಹೇಳುವಂಥ ಸಾಮರ್ಥ್ಯ ಇವ್ರಿಗೆ ಇರುತ್ತೆ ಅಂತೇಳಿ ಆ ಅರಸನು ಗ್ರಹಿಸಿಕೊಂಡಿರ್ತಾನೆ. ಅದಕ್ಕೆ ತನಗೇನು ಕನಸು ಬಿದ್ದಿದೆಯೋ ಅದನ್ನು ಹೇಳಲ್ಲ. ನೋಡಿ, ಒಂದು ಸಾರಿ ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. ನೆಬೂಕದ್ನೆಚ್ಚರನು ತನ್ನ ಆಳಿಕೆ 2ನೇ ವರ್ಷದಲ್ಲಿ ಕನಸು ಕಂಡು ತತ್ತರಗೊಂಡನು, ಅವನಿಗೆ ನಿದ್ರೆ ತಪ್ಪಿತು. ಆಗ ರಾಜನು ತನ್ನ ಕನಸುಗಳ ಅಭಿಪ್ರಾಯವನ್ನು ತಿಳಿಸಲೆಂದು ಜ್ಯೋತಿಷರನ್ನು, ಮಂತ್ರವಾದಿಗಳನ್ನು, ಮಾಟಗಾರರನ್ನು, ಪಂಡಿತರನ್ನು ಕರೆಕರಿಸಲು ಅವರು ಸನ್ನಿಧಿಗೆ ಬಂದು ರಾಜನ ಮುಂದೆ ನಿಂತುಕೊಂಡರು. ರಾಜನು ಅವರಿಗೆ, ನಾನು ಕನಸು ಕಂಡೆನು, ಅದರ ಅರ್ಥವೇನು ಎಂದು ನನ್ನ ಮನಸ್ಸು ತತ್ತರಗೊಂಡಿದೆ ಎಂಬುದಾಗಿ ಹೇಳಲು ಆ ಪಂಡಿತರು ಅರಮಾಯ ಭಾಷೆಯಲ್ಲಿ ರಾಜನಿಗೆ, ಅರಸನೇ, ಚಿರಂಜೀವಿಯಾಗಿರು, ಆ ಕನಸನ್ನು ನಿನ್ನ ದಾಸರಿಗೆ ಹೇಳು, ಅದರ ತಾತ್ಪರ್ಯವನ್ನು ತಿಳಿಸುವೆವು ಎಂದು ಆರೈಕೆ ಮಾಡಿದರು. ಅಯ್ಯ, ನಿಮ್ಗೇನು ಕನಸು ಬಿದ್ದಿದೆ ಅದನ್ನು ತಿಳಿಸಿ ಅಯ್ಯ, ಅದರ ತಾತ್ಪರ್ಯವನ್ನು ನಾವು ಹೇಳ್ತೀವಿ ಅಂತ ಹೇಳಿದಾಗ ಚಕ್ರವರ್ತಿ ಏನಂತ ಹೇಳ್ತಾ ಇದ್ದಾರೆ ನೋಡಿ, 5ನೇ ವಚನ. ಆಗ ರಾಜನು ಪಂಡಿತರಿಗೆ ಪ್ರತ್ಯುತ್ತರವಾಗಿ, ನನ್ನ ಮಾತು ಖಂಡಿತ, ನೀವೇ ಆ ಕನಸನ್ನು ಅದರ ಅಭಿಪ್ರಾಯವನ್ನು ನನಗೆ ತಿಳಿಸದಿದ್ದರೆ ನಿಮ್ಮನ್ನು ಚೂರು ಚೂರಾಗಿ ಕಡಿಸುವೆನು, ನಿಮ್ಮ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಿಸಿಬಿಡುವೆನು. ನೀವು ಆ ಕನಸನ್ನು ಅದರ ಅಭಿಪ್ರಾಯವನ್ನು ತಿಳಿಸಿದರೆ ನನ್ನಿಂದ ನಿಮಗೆ ದಾನ ಬಹುಮಾನಗಳನ್ನು, ವಿಶೇಷ ಸನ್ಮಾನಗಳು ಲಭಿಸುವವು. ಆದ ಕಾರಣ ಆ ಕನಸನ್ನು ಅದರ ಅಭಿಪ್ರಾಯವನ್ನು ನನಗೆ ತಿಳಿಸಿರಿ ಎಂದು ಹೇಳಿದರು. ನನಗೆ ತಿಳಿಸಿ ಅಂತ. ಆದರೆ ಈ ಮಾತನ್ನು ಹೇಳಿದಾಗ ಅವರೆಲ್ಲರೂ ಭಯ ಪಡ್ತಾ ಇದ್ದಾರೆ. ಯಾರಿಗೆ ಭಯ ಅಂತ ನೋಡುವಾಗ ವಿದ್ವಾಂಸರು ಅಂತ ಕರೆಯಲ್ಪಡ್ತಾ ಇದ್ದಾರೆ. ವಿದ್ವಾಂಸರು ಎಂದು ಕರೆಯಲ್ಪಡ್ತಾ ಇದ್ದಾರೆ, ಜ್ಯೋತಿಷ್ಕರು ಎಂದು ಕರೆಯಲ್ಪಡ್ತಾ ಇದ್ದಾರೆ, ಮಾಟ ಮಂತ್ರ ಮಾಡೋರು ಎಂದು ಇವರೆಲ್ಲರೂ ಕೂಡ ಕರೆಯಲ್ಪಡ್ತಾ ಇದ್ದಾರೆ. ಆ ಪ್ರಾಂತದಲ್ಲಿ ಅನೇಕರಿಗೆ ನಾವು ಜ್ಯೋತಿಷ್ಕರು ಎಂದು, ನಾವು ಮಾಟ ಮಂತ್ರ ಮಾಡೋರು ಎಂದು, ನಾವು ಪಂಡಿತರೆಂದು ಅಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ ಅವರ ಮಧ್ಯದಲ್ಲಿ, ಅಂದರೆ ಅಮಾಯಕರ ಮಧ್ಯದಲ್ಲಿ. ಇವಾಗ ಅದನ್ನು ರುಜುಪಡಿಸ್ಕೊಳ್ಬೇಕು. ಇವಾಗ ಅವ್ರು ನಿಜವಾಗ್ಲೂ ಮಾಟ ಮಂತ್ರ ಮಾಡೋರ, ಅವ್ರು ನಿಜವಾಗ್ಲೂ ಜ್ಯೋತಿಷ್ಕರ, ಅವ್ರು ನಿಜವಾಗ್ಲೂ ಪಂಡಿತರ, ಅಂದರೆ ಅವರಲ್ಲಿ ಸಾಮರ್ಥ್ಯ ಇದೆಯಾ, ಅದನ್ನು ತೋರಿಸ್ಕೊಳ್ಬೇಕಾದ್ರೆ, ಒಂದು ರುಜುಪಡಿಸ್ಕೊಳ್ಬೇಕಾದ್ರೆ ಒಂದು ಘಟನೆ ನಡೆದಿದೆ.
ಅದು ಕೂಡ ಚಕ್ರವರ್ತಿಯಲ್ಲಿ ಸ್ವಪ್ನ ಬಂದಿದೆ ರೀ, ಅದನ್ನು ತಿಳಿಯಪಡಿಸ್ಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ತಿಳಿಯಪಡಿಸದೆ ಹೋದರೆ ನಿಮ್ಮನ್ನು ಚೂರು ಚೂರಾಗಿ ತುಂಡಾಗಿ ಕತ್ತರಿಸ್ತೀನಿ. ಎರಡನೇದಾಗಿ ನಿಮ್ಮ ಕುಟುಂಬಗಳನ್ನು ಪಿಯನ್ನಾಗಿ ಮಾಡ್ತೀನಿ ಅಂತೇಳಿ ಕಠಿಣವಾದಂಥ ಆಜ್ಞೆ ಬರುತ್ತಾರೆ. ಕಠಿಣವಾದಂಥ ಆಜ್ಞೆ. ಆ ಪ್ರಾಂತದಲ್ಲಿ ಏನ್ರಿ, ದಾನಿಯೇಲನು ಒಬ್ಬ ಸೇವಕನಾಗಿದ್ದಾನೆ. ಆದರೆ ಸೇವಕನಾಗಿರುವಂಥ ಈತನು ಯಾರಿಗೆ ಭಕ್ತನು ಅಂತ ನೋಡುವಾಗ ದೇವರಿಗೆ ಭಕ್ತನು, ದೇವರಲ್ಲಿ ಭಯಭಕ್ತಿಯುಳ್ಳ ಆತನು. ಈ ದಾನಿಯೇಲನಿಗೆ ಗೊತ್ತಾದಾಗ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾನೆ ದಾನಿಯೇಲನು. ಅಪ್ಪ ತಂದೆ, ಈ ಥರ ಸಮಸ್ಯೆಗಳು ಬಂದಿದೆ, ಸಹಾಯ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಅರಸನ ಬಳಿಯಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಪ್ರೇಯರ್, ಅಯ್ಯ ನಾನು ಖಂಡಿತವಾಗಿ ಹೇಳ್ತೀನಿ ಅಂತ. ಆದರೆ ಅಲ್ಲಿರುವಂಥ ಹಿರಿಯರು ಇರ್ತಾರಲ್ಲ, ಕರೆದುಕೊಂಡು ಹೋಗ್ತಾರೆ. ಅಯ್ಯ ಈ ದಾನಿಯೇಲನು ಆ ಕನಸಿನ ಅರ್ಥವನ್ನು ಹೇಳ್ತಾರಂತೆ, ಮತ್ತೆ ನೋಡಿ, ಹೌದಾ, ಸರಿ ಹೇಳಪ್ಪ. ಈ ಚಕ್ರವರ್ತಿಗೆ ಏನೇನು ಕನಸು ಬಿದ್ದಿದೆಯೋ ಅದನ್ನೆಲ್ಲ ಕೂಡ ಏನ್ರಿ ವಿವರಿಸ್ತಾ ಇದ್ದಾನೆ ಪ್ರೇಯರ್. ಇದೆಲ್ಲ 2ನೇ ಅಧ್ಯಾಯ ನೀವು ಓದ್ಕೊಂಡು ಹೋದರೆ ಏನು ಗೊತ್ತು, ಯಾಕೆಂದರೆ ಅನೇಕ ಸಾರಿ ಹೇಳಿದ್ದೀವಿ. ಇಲ್ಲಿ ಒಂದು ಘಟನೆ ನಡೆಯುತ್ತೆ ರೀ. ಅಂದರೆ ದಾನಿಯೇಲನು ರಾಜನಿಗೆ ಏನು ಕನಸು ಬಿದ್ದಿದೆಯೋ ಆ ಕನಸಿನಲ್ಲಿ ಎಂಥ ಪ್ರತಿಮೆ, ಅದರ ಉದ್ದೇಶವೇನು, 2 ಬಿಡಿಸಿ ಅರ್ಥವಾಗಿ ಹೇಳುವಂಥದ್ದು. ಅರ್ಥವಾಗಿ ಹೇಳಿದ ಮೇಲೆ ಆ ನೆಬೂಕದ್ನೆಚ್ಚರನು ದಾನಿಯೇಲನಿಗೆ ಸಾಷ್ಟಾಂಗ ನಮಸ್ಕಾರ ಪಡ್ತಾನೆ ಪ್ರಿಯರೇ. ಯಾರಿಗೆ? ದಾನಿಯೇಲನಿಗೆ ಸಾಷ್ಟಾಂಗ ನಮಸ್ಕಾರ. ಯಾರಪ್ಪ ಅಂತ ನೋಡುವಾಗ ಪ್ರಪಂಚ ದೇಶವನ್ನು ಆಳಿರುವಂಥ ಒಬ್ಬ ಚಕ್ರವರ್ತಿ. ಯಾರಿಗೆ? ಮನೇಲೊಬ್ಬ ದಾಸನಾಗಿದ್ದಾನೆ, ಮನೇಲೊಬ್ಬ ಗುಮಾಸ್ತನಾಗಿ ಒಬ್ಬ ಸೇವಕನಾಗಿದ್ದಾನೆ. ದಾನಿಯೇಲನು ಸೇವಕನಾಗಿ ದಾಸನಾಗಿ ಇದ್ದಂಥ ಆ ವ್ಯಕ್ತಿಗೆ ಪ್ರಪಂಚ ದೇಶವನ್ನು ಆಳಿರುವಂಥ ಚಕ್ರವರ್ತಿ ಏನ್ರಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆಂದರೆ ನೀವು ಗಮನಿಸಬೇಕು. ಅದು ಎಲ್ಲಿರುತ್ತೆ ಅಂತ ನೋಡುವಾಗ 46ನೇ ವಚನವನ್ನು ನೋಡಿ ಪ್ರಿಯರೇ. ಆಗ ರಾಜನಾದ ನೆಬೂಕದ್ನೆಚ್ಚರನು ಅಡ್ಡಬಿದ್ದು ದಾನಿಯೇಲನನ್ನು ಪೂಜಿಸಿ ಅವನಿಗೆ ನೈವೇದ್ಯ ಮಾಡಿ ಧೂಪ ಹಾಕಬೇಕೆಂದು ಆಜ್ಞಾಪಿಸಿದ. ನೋಡಿದ್ರ, ನೈವೇದ್ಯ ಮಾಡು ಅಂದರೆ ಪೂಜಿಸುವಂಥದ್ದು, ನೈವೇದ್ಯ ಮಾಡುವಂಥದ್ದು ಆ ಪ್ರಾಂತದಲ್ಲಿ ಒಂದು ಪದ್ಧತಿಗಳು ನಡೀತಾ ಇದೆ. ಅಂದರೆ ಪ್ರಾರಂಭದಲ್ಲಿ ಆ ಪ್ರಾಂತದಲ್ಲಿ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು ಇದೆ ರೀ. ಒಂದು ವೇಳೆ ಯಾರಾದರೂ ಒಳ್ಳೆ ರೀತಿಯಲ್ಲಿದ್ದರೆ ಅವ್ರನ್ನೂ ಕೂಡ ಪೂಜೆ ಮಾಡುವಂಥದ್ದು, ಅವರನ್ನು ಘನಪಡಿಸುವಂಥದ್ದು ಒಂದು ರೀತಿಯಲ್ಲಿದೆ. ಇವಾಗ ಯಾರು ತನ್ನ ಸಿಂಹಾಸನದಿಂದ ಇಳಿದು, ಯಾರು ಪ್ರಿಯರೇ? ಅರಸನು, ಚಕ್ರವರ್ತಿ ತನ್ನ ಸಿಂಹಾಸನದಿಂದ ಇಳಿದು ಅಡ್ಡಬಿದ್ದು ದಾನಿಯೇಲನಿಗೆ ಪೂಜೆ ಮಾಡೋದಕ್ಕೆ ಸಿದ್ಧ ಮಾಡ್ತಾ ಇದ್ದಾನೆ. ಒಂದ್ಸಾರಿ ಗಮನಿಸಬೇಕು. ಅಂದರೆ ಈ ಸ್ಥಾನ ಯಾಕೆ ಬರುತ್ತೆ ಅಂತ ನೋಡುವಾಗ, ಭಕ್ತಿ ಇದ್ದರೆ ಬರುತ್ತಾ, ನಟನೆ ಮಾಡಿದ್ರೆ ಬರುತ್ತಾ ಅಂತ ನೋಡುವಾಗ, ಭಕ್ತಿ ಇದ್ದರೆ ಖಂಡಿತವಾಗಿ ತನ್ನನ್ನು ತಾನು ತಗ್ಗಿಸ್ಕೊಂಡು ಭಕ್ತಿ ಇದ್ದರೆ, ಭಕ್ತಿಯಿಂದ ನಡ್ಕೊಂಡ್ರೆ ಖಂಡಿತವಾಗಿ ದೇವರು ಉನ್ನತ ಸ್ಥಾನದಲ್ಲಿ ದೇವರು ನಿಲ್ಲಿಸ್ತಾನೆ. ಖಂಡಿತವಾಗಿ ದೇವರು ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ಯಾವಾಗ? ದೇವರನ್ನು ಅಪ್ಪಿಕೊಂಡಾಗ, ದೇವರಿಗೆ ಏನ್ರಿ ವಿಧೇಯರಾಗಿ ಭಕ್ತಿಯಿಂದ ನಡೆದಾಗ ಇದು ಖಂಡಿತವಾಗಿ ನಡೆಯುತ್ತಾ ಅಂತ ನೋಡುವಾಗ ಖಂಡಿತವಾಗಿ ನಡೆಯುತ್ತೆ. ಅದಕ್ಕೆ ಒಂದು ಸಮಯ ಇರುತ್ತೆ, ಅಷ್ಟು ಬೇಗ ಅಲ್ಲ. ಆದರೆ ನಮ್ಮ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಶೋಧನೆಗಳು, ಕಷ್ಟಗಳು ಬಂದಾಗ ದೇವರನ್ನ ಬಿಟ್ಟು ಅಲ್ಲಿಗೆ ಇಲ್ಲಿಗೆ ಅಲಿತಾ ಇರ್ತೀವಿ. ದೇವ್ರ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು, ಸಂಪೂರ್ಣ ಭಕ್ತಿ ಇರಬೇಕು. ಭಕ್ತಿ ಕಡಿಮೆ ಇದ್ದಾಗ, ನಂಬಿಕೆ ಕಡಿಮೆ ಇದ್ದಾಗ ಅದನ್ನು ಬೆಳೆಸ್ಕೊಳ್ಳೋದಕ್ಕೆ, ಅದನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಪ್ರಿಯರೇ. ನೋಡಿ ಎಷ್ಟು ಅದ್ಭುತವಾದಂಥ ಅವಕಾಶ ಬರ್ತಾ ಇದೆ ಅಂತ ನೋಡಿ ಪ್ರಿಯರ ದೇವರ ಮಕ್ಕಳಿರ. ಆಗ ರಾಜನಾದ ನೆಬೂಕದ್ನೆಚ್ಚರನು ಅಡ್ಡಬಿದ್ದು ದಾನಿಯೇಲನನ್ನು ಪೂಜಿಸಿ ಅವನಿಗೆ ನೈವೇದ್ಯ ಮಾಡಿ ಧೂಪ ಹಾಕಬೇಕೆಂದು ಆಜ್ಞಾಪಿಸಿ ಅವನ ಮಾತಿಗೆ ಪ್ರತ್ಯುತ್ತರವಾಗಿ, ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಾಮರ್ಥ್ಯನಾದ ಕಾರಣ ನಿಮ್ಮ ದೇವರು ದೇವಾದಿದೇವನು, ರಾಜರ ಒಡೆಯನು, ರಹಸ್ಯಗಳನ್ನು ವ್ಯಕ್ತಪಡಿಸುವವನು ಆಗಿದ್ದಾನೆಂಬುದು ನಿಶ್ಚಯ ಎಂದು ಹೇಳಿದನು. ಅಂದರೆ ಪ್ರಿಯರೇ ಗಮನಿಸಬೇಕು, ಒಂದು ಕಾಲದಲ್ಲಿ ಯೆರೂಸಲೇಮ್ ಪಟ್ಟಣವನ್ನು ಧ್ವಂಸ ಮಾಡಿರುವಂಥ ವ್ಯಕ್ತಿ, ಅನೇಕರನ್ನ ಮುತ್ತಿಗೆ ಹಾಕಿ ಸೆರೆ ಹಿಡಿದು ಬಂಧಿಸಿ ಎಳ್ಕೊಂಡೋಗಿರುವಂಥ ಬಲಾಢ್ಯನು, ಅನೇಕ ದೇಶಗಳನ್ನು ಅಂದರೆ ಅಶೂರ್ಯ ದೇಶವನ್ನು, ಐಗುಪ್ತ ದೇಶವನ್ನು, ಇನ್ನು ಅನೇಕ ದೇಶಗಳನ್ನು ಏನ್ರಿ ಸ್ವಾಧೀನ ಮಾಡಿಕೊಂಡಿರುವಂಥ ಮಹಾ ಬಲಾಢ್ಯನು ಏನ್ರಿ ಒಂದು ರೀತಿಯಲ್ಲಿ ನೋಡುವಾಗ ಕ್ರೂರನು. ಅಂತ ಬಲಾಢ್ಯನಾಗಿರುವಂಥ ಆತನು ಕೊನೆಯದಾಗಿ ಒಬ್ಬ ಸೇವಕನ ಬಳಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ನಿನ್ನ ದೇವರೇ ದೊಡ್ಡ ದೇವರು,
ರಾಜರಿಗೆ ರಾಜನು, ಒಡೆಯನು ನಿನ್ನ ದೇವರಂತೇಳಿ ಒಪ್ಪಿಕೊಂಡು ಆ ಮಾತನ್ನು ಹೇಳಿದ್ದಾನಂದರೆ ಒಂದ್ಸಾರಿ ಗಮನಿಸಬೇಕು. ದಾನಿಯೇಲನಲ್ಲಿದ್ದಂಥ ಭಕ್ತಿ ನೋಡಿ ಪ್ರಿಯರೇ. ಅಂದರೆ ದಾನಿಯೇಲನಲ್ಲಿ ಯಥಾರ್ಥವಾದಂಥ ಭಕ್ತಿ ಇರುವುದರಿಂದ, ಯಥಾರ್ಥವಾದಂಥ ನಂಬಿಕೆ ಇರುವುದರಿಂದ ಒಬ್ಬ ಚಕ್ರವರ್ತಿ ದೈವ ಸೇವಕನ ಬಳಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡುವಂಥ ಒಂದು ಪರಿಸ್ಥಿತಿ. ಅಂದರೆ ನೆಬೂಕದ್ನೆಚ್ಚರನ ಬಗ್ಗೆ ಆಲೋಚನೆ ಮಾಡುವಾಗ ಏನ್ರಿ, ಯೆರೂಸಲೇಮ್ ಪಟ್ಟಣವನ್ನ ಧ್ವಂಸ ಮಾಡಿದ್ದಾನೆ ಮನುಷ್ಯ, ಸುಟ್ಟಾಕಿದ್ದಾನೆ. ಯಾವುದನ್ನು ಸುಟ್ಟಾಕಿದ್ದಾನೆ? ದೇವಾಲಯವನ್ನು ಕೂಡ. ಯೆರೂಸಲೇಮ್ ಪಟ್ಟಣದಲ್ಲಿ ಸೊಲೊಮೋನ್ ಮೂಲಕ ಕಟ್ಟಲ್ಪಟ್ಟಂಥ ದೇವಾಲಯ ಇದೆಯಲ್ಲ, ಆ ದೇವಾಲಯವನ್ನು ಯೆರೂಸಲೇಮ್ ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಕೋಟ ಕೊತ್ತಲಗಳಿರುತ್ತೆ ರೀ, ದೊಡ್ಡ ದೊಡ್ಡ ಮನೆಗಳು. ಯಾಕಂದ್ರೆ ಅಲ್ಲಿ ದೊಡ್ಡ ಶ್ರೀಮಂತರಲ್ಲಿ ದೇವರ ಮೂಲಕ ಆಶೀರ್ವಾದ ಹೊಂದಿರುವಂಥ ಪ್ರಜೆಗಳು ಅವರು ಪಾಪಾತ್ಮರಾದಾಗ ಅವರನ್ನ ಈ ನೆಬೂಕದ್ನೆಚ್ಚರನಿಗೆ ಕೊಡುವಂಥದ್ದು ನೋಡ್ತೀವಿ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನೋಡುವಾಗ ಈ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ದೊಡ್ಡ ದೊಡ್ಡ ಮನೆಗಳನ್ನು ಲೂಟಿ ಮಾಡ್ತಾನೆ ಆ ಮನುಷ್ಯ. ಕೊನೆ ಪಕ್ಷದಲ್ಲಿ ದೇವರ ಆಲಯವನ್ನು ಕೂಡ ಧ್ವಂಸ ಮಾಡ್ತಾನೆ, ಸುಟ್ಟು ಬೂದಿ ಮಾಡ್ತಾನೆ ಆ ಮನುಷ್ಯ. ಅದು ಎಲ್ಲಿರುತ್ತೆ ಅಂತ ನೋಡುವಾಗ 2ನೇ ಅರಸುಗಳು 25ನೇ ಅಧ್ಯಾಯ 8ನೇ ವಚನದಿಂದ, 5ನೇ ತಿಂಗಳಿನ 7ನೆಯ ದಿನದಲ್ಲಿ, ಅಂದರೆ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನ ಆಳಿಕೆಯ 19ನೆಯ ವರ್ಷದಲ್ಲಿ, ಬಾಬೇಲಿನ ಅರಸನ ಸೇವಕನು ಕಾವಲುದಂಡಿನ ಅಧಿಪತಿಯೂ ಆಗಿದ್ದ ನೆಬೂಜರದಾನನೆಂಬುವನು ಯೆರೂಸಲೇಮಿಗೆ ಬಂದು ಯೆಹೋವನ ಆಲಯವನ್ನು, ಅರಮನೆಯನ್ನು, ಯೆರೂಸಲೇಮಿನ ಎಲ್ಲ ದೊಡ್ಡ ಮನೆಗಳನ್ನು ಸುಟ್ಟು ಬಿಟ್ಟನು. ಯಾರನ್ನ ಕಳಿಸಿದ್ದಾನೆ? ಸೇವಕನನ್ನ ಕಳಿಸ್ಕೊಟ್ಟಿದ್ದಾನೆ. ನೆಬೂಜರದಾನನು ಅಂದರೆ ನೆಬೂಕದ್ನೆಚ್ಚರನ ಸೇವಕನು, ದಳಾಧಿಪತಿ ಇದ್ದಾನೆ. ನೆಬೂಜರದಾನನು ಎಂಬುವನು ಅನೇಕರ ಸೈನ್ಯವನ್ನು ಕರೆದುಕೊಂಡು ಬಂದಿದ್ದಾನೆ. ಏನ್ರಿ ಕರೆದುಕೊಂಡು ಅಂದರೆ ಈ ಚಕ್ರವರ್ತಿಯ ಆಜ್ಞೆಯನ್ನು ಪಡೆದು ಬಂದಿರುವಂಥ ವ್ಯಕ್ತಿ ಏನು ಮಾಡಿದ್ದಾರೆ? ಯೆರೂಸಲೇಮ್ ಪಟ್ಟಣವನ್ನು, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ದೇವರ ಮಂದಿರವನ್ನು, ಅರಮನೆಯನ್ನು, ದೊಡ್ಡ ದೊಡ್ಡ ಮನೆಗಳನ್ನು, ಶ್ರೀಮಂತರ ಮನೆಗಳನ್ನು ಎಲ್ಲವನ್ನು ಏನು ಮಾಡಿದ್ದಾರೆ ಅಂತ ನೋಡುವಾಗ ಸುಟ್ಟು ಬೂದಿ ಮಾಡಿದ್ದಾರಂತ ನೋಡ್ತೀವಿ. ಅಲ್ಲಿ ಒಂದು ಮನೆಯಲ್ಲ, 2 ಮನೆಯಲ್ಲ, ಅನೇಕ ಮನೆಗಳನ್ನು ಗಮನಿಸ್ರಿ. ಅನೇಕ ಮನೆಗಳನ್ನು ಅನೇಕ ಮನೆಗಳನ್ನು ಸುಟ್ಟು ಬಿಟ್ಟಿದ್ದಾರೆ. 2ನೇದಾಗಿ ಅಲ್ಲಿ ಏನೇನು ವಸ್ತುಗಳು ಅಂದರೆ ಬೆಲೆ ಬಾಳುವಂಥ ವಸ್ತುಗಳಿದೆ ಅವೆಲ್ಲ ಕೂಡ ಲೂಟಿ ಮಾಡಿದ್ದಾರೆ. ಅವೆಲ್ಲ ಕೂಡ ಏನ್ರಿ ಸ್ವಾಧೀನ ಮಾಡ್ಕೊಂಡು ಹೋಗಿದ್ದಾರೆ. ಅವರನ್ನು ಎಳ್ಕೊಂಡು ಹೋಗಿದ್ದಾರೆ ಅಂತ ಬಲಾಢ್ಯನಾಗಿರುವಂಥ ಈತನು ದೇವರ ಸೇವಕನಾಗಿರುವಂಥ ಒಬ್ಬ ದಾನಿಯೇಲನ ಬಳಿಯಲ್ಲಿ ಏನ್ರಿ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಪೂಜಿಸ್ತಾ ಇದ್ದಾನೆ. ಈತನಿಗೆ ಧೂಪ ಹಾಕ್ರಿ, ಈತನಿಗೆ ಧೂಪ ಹಾಕ್ರಿ, ಈತನಿಗೆ ಪೂಜೆ. ಆತನು ಪೂಜೆ ಮಾಡಿದ್ರೆ ಆತನ ಜೊತೆಯಲ್ಲಿದ್ದಂಥ ಸೇವಕರು ಕೂಡ ಏನು ಮಾಡಬೇಕು? ಯಾರ್ಯಾರಿದ್ದಾರೆ? ಪಂಡಿತರು ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಜ್ಯೋತಿಷ್ಕರು ಇದ್ದಾರೆ. ಅವರೆಲ್ಲರೂ ಕೂಡ ತಲೆ ಬಾಗಿಸುವಂಥದ್ದು ದಾನಿಯೇಲನ ಮುಂದೆ. ಎಂಥ ಒಂದು ಉನ್ನತ ಸ್ಥಾನವನ್ನು ದಾನಿಯೇಲ ಪಡ್ಕೊಳ್ತಾನೆ ಅಂತ ನೋಡುವಾಗ, ಹೋಗಿದ್ದು ಸೇವಕನಾಗಿ, ಅಲ್ಲಿದ್ದು ಎಂಥ ಪರಿಸ್ಥಿತಿ? ಸೇವಕನ ಅಂದರೆ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಆತನಿದ್ದಾನೆ. ಆದರೆ ದೇವರು ಎಷ್ಟು ಉನ್ನತ ಸ್ಥಾನಕ್ಕೆ ತಗೊಂಡು ಬರ್ತಾನೆ ಒಂದ್ಸಾರಿ ಗಮನಿಸಬೇಕು. ಇವಾಗ ಈ ಪರಿಸ್ಥಿತಿ ನೋಡಿ ದಾನಿಯೇಲನಿಗೆ ಹೇಗಾಗ್ಬೋದು ಪ್ರಿಯರೇ? ಹೇಗಾಗ್ಬೋದು? ಇವಾಗ ಯಾರಾದರೂ ಸೇವಕರ ಬಳಿಯಲ್ಲಿ ದೊಡ್ಡ ಒಬ್ಬ ಅಧಿಕಾರಿ ಬಂದಾಗ ನಿಂತ್ಕೊಳ್ತಾರೆ, ಇವರಲ್ಲಿ ಗರ್ವ ತೋರಿಸ್ಕೊಳ್ತಾರೆ ಪ್ರಿಯರೇ. ನಾನಂದ್ರೆ ಏನು ಗೊತ್ತಾ? ನಾನಂದರೆ ಪ್ರಪಂಚಕ್ಕೆ ನಂಬರ್ 1 ಸೇವಕ ನಾನೇ ಅಂತ ತೋರಿಸ್ಕೊಳ್ತಾರೆ. ಇದ್ದಾರೆ ಇಲ್ವಾ? ಪ್ರಪಂಚಕ್ಕೆ ನಂಬರ್ 1 ಸೇವಕನು ಯಾರು? ನಾನೇ ಅಂತ ತೋರಿಸ್ಕೊಳ್ಳಿ. ಇನ್ನು ಜಾಸ್ತಿ ಗರ್ವ ಕಾಣುತ್ತೇರಿ, ಅಹಂಕಾರ ಕಾಣುತ್ತೇರಿ. ಅದು ಸರಿನಾ ತಪ್ಪ? ವಾಕ್ಯದ ಪ್ರಕಾರ ಸರಿನಾ ತಪ್ಪ ಅಂತ ನೋಡುವಾಗ ಇಲ್ಲಿ ದಾನಿಯೇಲನಿದ್ದಾನೆ ನೋಡಿ. ದಾನಿಯೇಲನ ವಿಷಯದಲ್ಲಿ ನೋಡುವಾಗ ಆತನಿಗೆ ನಮಸ್ಕಾರ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು ಒಂದು ರೀತಿಯಲ್ಲಿ ಇದ್ದರೆ, ಇನ್ನೊಂದು ರೀತಿಯಲ್ಲಿ ಏನಪ್ಪ ಅಂದರೆ ಆತನಿಗೆ ಟೋಟಲ್ ಈ ಪ್ರಪಂಚ ದೇಶದಲ್ಲಿ ಒಂದು ಉನ್ನತ ಸ್ಥಾನ, ಆ ಚಕ್ರವರ್ತಿಗಿರುವಂಥ ಆ ಉನ್ನತ ಸ್ಥಾನವನ್ನು ಯಾರಿಗೆ ಕೊಡ್ತಾನಂತ ನೋಡುವಾಗ ದಾನಿಯೇಲನಿಗೆ ಕೊಡುವಂಥದ್ದು ನೋಡ್ತೀವಿ ಪ್ರಿಯರೇ. ಅಲ್ಲೇ ಇರುತ್ತೆ ಕೆಳಗಡೆ ಮಾತು, 48ನೇ ವಚನ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 48ನೇ ವಚನ. ಬಳಿಕ ರಾಜನು ದಾನಿಯೇಲನನ್ನು ದೊಡ್ಡಸ್ತಿಕೆಗೆ ತಂದನು, ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಬಾಬೇಲ್ ಸಂಸ್ಥಾನವನ್ನೆಲ್ಲ ಅಧೀನಪಡಿಸಿ ಬಾಬೇಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು
ಮುಖ್ಯಸ್ಥನಾಗಿ ನೇಮಿಸಿದನು. ಅವನನ್ನು ಮುಖ್ಯಸ್ಥ ಅಂದರೆ ದಾನಿಯೇಲನನ್ನು ಎಂಥ ಉನ್ನತ ಸ್ಥಾನ ಪ್ರಿಯರೇ. ಮೊದಲನೇದಾಗಿ ಅರಸನು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು ಅದು ಒಂದು ರೀತಿಯಲ್ಲಿದ್ದರೆ, ಇನ್ನೊಂದು ರೀತಿಯಲ್ಲಿ ಏನಪ್ಪ ಅಂದರೆ ಈ ದಾನಿಯೇಲನೇ ನಮ್ಮ ಸಂಸ್ಥಾನಕ್ಕೆ ಮುಖ್ಯಸ್ಥನು. ಯಾರ್ಯಾರು ಮುಖ್ಯಸ್ಥರಿದ್ದಾರೆ? ಮುಖ್ಯಸ್ಥರು ಯಾರ್ಯಾರಿದ್ದಾರೆ ಅಂದರೆ ಚಕ್ರವರ್ತಿಯ ಕೈ ಕೆಳಗಡೆ ಅನೇಕರು ಮುಖ್ಯಸ್ಥರಿರ್ತಾರಲ್ಲ, ಎಲ್ಲ ಮುಖ್ಯಸ್ಥರಿಗೆ ಈ ದಾನಿಯೇಲನೇ ಮುಖ್ಯಸ್ಥನು. ಎಷ್ಟು ಅದ್ಭುತ! ಎಲ್ಲ ಮುಖ್ಯಸ್ಥರಿಗೆ ದಾನಿಯೇಲನೇ ಮುಖ್ಯಸ್ಥನು, ಉನ್ನತನು. ಹಾಗಿರುವಾಗ ಉನ್ನತನಂತೇಳಿ ಮುಖ್ಯಸ್ಥನಂತೇಳಿ ದಾನಿಯೇಲ ಹೇಳ್ಕೊಂಡಿದ್ದಾನ, ತೋರಿಸ್ಕೊಂಡಿದ್ದಾನಂತ ನೋಡುವಾಗ ಇಲ್ಲ ರೀ. ಇವಾಗ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಚಿಕ್ಕ ಚಿಕ್ಕ ಅಧಿಕಾರಿಗಳಿಗೋಸ್ಕರ, ಅಧಿಕಾರದಗೋಸ್ಕರ ದೊಡ್ಡ ಕಿರಿಕಿರಿ ನಡೀತಾ ಇರುತ್ತೆ ಸಭೆಗಳಲ್ಲಿ. ನನಗೂ ಪೋಸ್ಟ್ ಕೊಟ್ಟಿಲ್ಲ ಅಂತ ಸಭೆಗಳಲ್ಲಿ ಒಂದು ಹಿರಿಯರ ಪೋಸ್ಟ್ಗಳನ್ನು ಕೊಡ್ತಾ ಇರ್ತಾರೆ. ಹಿರಿಯರಿಗೆ ಖಜಾನ್ಸಿ ಅಂತೇಳಿ, ಸೆಕ್ರೆಟ್ರಿ ಅಂತೇಳಿ, ಇಲ್ಲಾಂದರೆ ಏನರ ಕೆಲವರು ನೇಮಿಸ್ತಾ ಇರ್ತಾರಲ್ವ, ಇವ್ರು ಯಾರಪ್ಪ ಖಜಾನ್ಸಿ, ಇವ್ರು ಯಾರಪ್ಪ ಸೆಕ್ರೆಟ್ರಿ, ಇವ್ರು ಯಾರಪ್ಪ ವೈಸ್ ಪ್ರೆಸಿಡೆಂಟ್, ಇವ್ರು ಯಾರಪ್ಪ ಪ್ರೆಸಿಡೆಂಟ್. ಈ ಅಧಿಕಾರದಗೋಸ್ಕರ ತವಕ. ಆಮೇಲೆ ಅಧಿಕಾರ ಬಂದ ಮೇಲೆ ಒಂದು ಸೇವಕರು ಒಂದು ಇದು ಕೊಡ್ತಾರೆ, ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಆ ಅಧಿಕಾರ ಅದೇ ತೋರಿಸ್ಕೊಳ್ತಾ ಇರ್ತಾರೆ. ಬದುಕಿನಲ್ಲಿ ಏನೂ ಇಲ್ಲಪ್ಪ. ಅದೇ ಪ್ರಕಾರ ಗ್ರಾಮದಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಗ್ರಾಮದಲ್ಲಿ ಕೌನ್ಸಿಲರ್, MLA, ಇಲ್ಲ ಈ ಒಂದು ರಾಜ್ಯಕ್ಕೆ ಮಂತ್ರಿಗಳು, ಇಲ್ಲ ಮುಖ್ಯಮಂತ್ರಿಗಳು ಜನರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ನಡೆಸುವಂಥ ಅಧಿಕಾರಿಗಳನ್ನು ನಾವು ನೋಡ್ತೀವಿ. ಜನರ ಬಳಿಯಲ್ಲಿ ದಬ್ಬಾಳಿಕೆ, ದೌರ್ಜನ್ಯ, ಗುಂಡಾಯಿಸಂ ಅಮಾಯಕರ ಮೇಲೆ ಈ ಸಮಾಜದಲ್ಲಿ ನಡೀತಾ ಇದೆ. ಕುಲಗಳು ಹೆಸರು ಹೇಳಿಕೊಂಡು, ಜಾತಿಗಳ ಹೆಸರನ್ನು ಹೇಳಿಕೊಂಡು, ನಾವು ದೊಡ್ಡವರು, ನಾವು ಹಿರಿಯರು, ನೀವು ಸಾಮಾನ್ಯರು, ನೀವು ಕನಿಷ್ಠರು ಅಂತೇಳಿ ಪ್ರಜೆಗಳ ಮಧ್ಯದಲ್ಲಿ ವಿಭೇದಗಳನ್ನು ಉಂಟು ಮಾಡಿ ಆಳ್ವಿಕೆ. ಎಂಥ ಆಳ್ವಿಕೆ ಅಂತ ನೋಡುವಾಗ ಏನ್ರಿ, ದುಷ್ಟರ ಆಳ್ವಿಕೆ ರೀ. ಆಳ್ವಿಕೆ ಸರಿಯಿಲ್ಲ, ಪರಿಪಾಲನೆ ಸರಿಯಿಲ್ಲ. ಅಮಾಯಕರನ್ನ ನಾಶ ಮಾಡುವಂಥದ್ದು, ಅಮಾಯಕರ ರಕ್ತವನ್ನು ಕುಡಿಯುವಂಥದ್ದು, ದೋಚಿಕೊಳ್ಳುವಂಥದ್ದು, ಮೋಸ ಮಾಡುವಂಥದ್ದು ಈ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಕೊನೆಯದಾಗಿ ದೇವರ ಸಮಾಜದಲ್ಲಿ ಕೂಡ ರಕ್ತ ಕುಡಿಯುವಂಥದ್ದು ನೋಡ್ತಾ ಇರ್ತೀವಿ. ದೇವರ ಸಮಾಜ, ದೇವರ ಹೆಸರು ಹೇಳ್ಕೊಳ್ತಾ ಇದ್ದಾರೆ, ದೇವರ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಅಮಾಯಕರನ್ನ ನಾಶ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ದೇವರ ಸೇವಕರ? ನಿಜವಾಗ್ಲೂ ಯಥಾರ್ಥದಿಂದ ಸೇವೆ ಮಾಡೋರ? ನಿಜವಾಗ್ಲ ನಟನೆ ಮಾಡೋರಿದ್ದಾರೆ. ನಮಗೂ ಕೂಡ ನಟನೆ ಮಾಡೋರಂದ್ರೆ ತುಂಬ ಇಷ್ಟ, ಬಹಳ ಇಷ್ಟಪಡ್ತೀವಿ. ಮೋಸ ಮಾಡೋರು, ಮಾಯ ಮಾಡೋರು ಅಂದರೆ ಬಹಳ ಇಷ್ಟಪಟ್ಟು ಅವರನ್ನು ಹಿಂಬಾಲಿಸ್ತಾ ಇರ್ತೀವಿ. ಅದೇ ಹಿಂಬಾಲಿಸಿ ಮೋಸ ಹೋಗ್ತಾ ಇರ್ತೀವಿ. ಮೋಸ ಹೋಗಿದ್ದೀವಿ ಆಲ್ರೆಡಿ, ಇನ್ನು ಮೋಸ ಹೋಗ್ತಾನೆ ಇದ್ದಾರೆ. ಸತ್ಯವಾದ ಸುವಾರ್ತೆ ಪ್ರಪಂಚಕ್ಕೆ ತಲುಪಿಸ್ಬೇಕು, ಅನೇಕರಿಗೆ ಮುಟ್ಟಿಸ್ಬೇಕು, ಸಿದ್ಧರಾಗ್ರಿ, ಎಚ್ಚರಿಕೆಯಿಂದ ಇರ್ರಿ ಅಂದಾಗ ಯಾರಿಗೂ ಬೀಳ್ತಾ ಇಲ್ಲ ರೀ, ಅರ್ಥ ಆಗ್ತಾ ಇಲ್ಲ ರೀ. ಪ್ರಿಯರಾದ ದೇವರ ಮಕ್ಕಳಿರ, ವಾಕ್ಯಗಳನ್ನು ತಿಳ್ಕೊಂಡಿರುವಂಥ ಪ್ರತಿ ಒಬ್ಬರು ಎಚ್ಚೆತ್ತುಕೊಳ್ಬೇಕು. ಈ ದಿನಗಳಲ್ಲಿ ಪ್ರಾಣದ ಮೇಲೆ ಆಸೆ ಇಟ್ಕೊಳ್ಬೇಡಿ, ಬದುಕಿ ಮೇಲೆ ಆಸೆ ಇಟ್ಕೊಳ್ಬೇಡಿ. ಈ ಬದುಕಿನಲ್ಲಿ ಏನೋ ಬದುಕಬೇಕು, ಸುಖ ಪಡಬೇಕು, ಈ ಆಸೆ ಸಾಯ್ಬೇಕಿದು. ಈ ಆಸೆ ಸತ್ರೇನೆ ನೀನು ದೇವರಿಗೆ ಮಗನಾಗ್ತೀಯ, ನೀನು ದೇವರಿಗೆ ಮಗಳಾಗಬೇಕು. ನೀನು ದೇವರಿಗೆ ಮಗನಾಗಬೇಕು ಅಂದರೆ ಈ ಲೋಕದ ಆಸೆಗಳನ್ನು ಸಾಯಿಸ್ಕೊಂಡ್ರೇನೆ ನೀನು ಭಕ್ತನಾಗ್ತೀಯ. ಅದನ್ನು ನೆನಪಲ್ಲಿಟ್ಕೋಬೇಕು. ನೀನು ಭಕ್ತನಾಗಬೇಕಾ? ನೀನು ನೀತಿವಂತನ? ಹಾಗಾದರೆ ಭಕ್ತರನ್ನು ನೋಡು, ಒಂದ್ಸಾರಿ ದಾನಿಯೇಲನನ್ನು ನೋಡು. ಒಂದು ಉನ್ನತ ಸ್ಥಾನವನ್ನು ಪಡ್ಕೊಂಡಿರುವಂತಹ ಆತನು, ಪ್ರಪಂಚಕ್ಕೆ ಉನ್ನತ ಸ್ಥಾನವನ್ನು ಪಡ್ಕೊಂಡಿರುವಂತಹ ಆತನು ಏನ್ರಿ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಾಗ ಪೂರ್ತಿ ತಗ್ಗಿಸ್ಕೊಳ್ತಾನೆ ಪ್ರೇಯರ್, ಸಂಪೂರ್ಣ ತಗ್ಗಿಸ್ಕೊಂಡು ಮಾತನಾಡುವಂತ, ಪ್ರಾರ್ಥನೆ ಮಾಡುವಂಥದ್ದು. ನಾವು ಕಲ್ತಿಲ್ಲ, ನಾವು ಕಲಿಯಲ್ಲ, ನಾವು ಕಲಿಬೇಕು. ನಾವೆಲ್ಲರೂ ಕಲಿಬೇಕು, ಪ್ರತಿ ಒಬ್ಬರು ಕಲಿಬೇಕು. ಸ್ತ್ರೀಯರು ಕಲಿಬೇಕು, ಪುರುಷರು ಕಲಿಬೇಕು, ಹಿರಿಯರು ಕಲಿಬೇಕು. ಅಧಿಕಾರದ ದಾಹ ಸಾಯ್ಬೇಕು. ಇಂಥ ಉನ್ನತ ಸ್ಥಾನವನ್ನು ಪಡ್ಕೊಂಡಿರುವಂಥ ಆತನು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ ಒಂದ್ಸಾರಿ. ಅದೇ 9ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 3ನೇ ವಚನವನ್ನು. 1ನೇ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮ್ ಆಳು ಬಿದ್ದಿರಬೇಕಾದ ಪೂರ್ಣಕಾಲದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದು ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಬಳಿಗೆ ಮುಖವನ್ನೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿರತರಾದನು. ಅಂದರೆ ಏನು ನಡೀತಾ ಇದೆ ಅಂತ ನೋಡುವಾಗ, ಪ್ರಾರಂಭದಲ್ಲಿ ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕುವಂಥದ್ದು ನೋಡ್ತೀವಿ.
ಅದು ಕೂಡ ಆಲ್ರೆಡಿ ಯೆರೆಮೀಯ ಪ್ರವಾದಿ ಮೂಲಕ, ಯೆಶಾಯ ಪ್ರವಾದಿ ಮೂಲಕ ಈ ರೀತಿ ನಾಶವಾಗುತ್ತೆ. ಇಸ್ರಾಯೇಲ್ ಜನಾಂಗದವರೇ, ಯೆಹೂದ್ಯರೇ, ನೀವು ಎಚ್ಚರಿಕೆಯಾಗಿರಿ, ದೇವರು ನಿಮ್ಮ ಮೇಲೆ ಕೋಪದಲ್ಲಿದ್ದಾನೆ, ನೀವು ಸರಿಪಡಿಸ್ಕೊಡ್ರಿ, ನಿಮ್ಮ ಜೀವಿತ ಸರಿಯಾಗಬೇಕು, ನಿಮ್ಮ ಭಕ್ತಿ ಸರಿಯಾಗಬೇಕು, ನೀವು ಅನೇಕ ತಪ್ಪುಗಳನ್ನು ಮಾಡ್ತಾ ಇದ್ದೀರಂತೇಳಿ ಆಲ್ರೆಡಿ ಮುಂಚಿತವಾಗಿ ಯೆಶಾಯ ಪ್ರವಾದಿ ಆಗಿರ್ಬೋದು, ಆಮೇಲೆ ಯೆರೆಮೀಯ ಪ್ರವಾದಿ ಆಗಿರ್ಬೋದು, ಇನ್ನು ಕೆಲವರು ಪ್ರವಾದಿಗಳು ಎಚ್ಚರಿಕೆ ಕೊಟ್ಟಿರ್ತಾರೆ. ಆದರೆ ಇವರು ಆ ಎಚ್ಚರಿಕೆ ಮಾತುಗಳಿಗೆ ಒಳಪಡದೆ ಇರುವುದರಿಂದ ದೇವರು ಏನು ಮಾಡಿರ್ತಾರಂತ ನೋಡುವಾಗ, ಒಂದು 70 ವರ್ಷದವರೆಗೆ ಯಾರಿಗೆ ಶತ್ರುಗಳಿಗೆ ಒಪ್ಪಿಸ್ಬೇಕಂತೇಳಿ ಯಾರಿಗೆ ಒಪ್ಪಿಸಿರ್ತಾರಂತ ನೋಡುವಾಗ ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಒಪ್ಪಿಸಿರ್ತಾರೆ, ದೇವರೇ ಒಪ್ಪಿಸಿರ್ತಾರೆ. ಒಪ್ಪಿಸಿದಾಗ 70 ವರ್ಷ ಆದಮೇಲೆ ಇಸ್ರಾಯೇಲರಿಗೆ ಅಂದರೆ ಯೆಹೂದ್ಯರಿಗೆ ಬಿಡುಗಡೆ ಆಗುತ್ತೆ ಎನ್ನುವಂಥದ್ದು ಪ್ರವಾದಿಯಾಗಿರುವಂಥ ಯೆರೆಮೀಯನ ಮೂಲಕ ಬರೆಯಲ್ಪಟ್ಟಿರುತ್ತೆ. ಆ ಗ್ರಂಥವನ್ನು ದಾನಿಯೇಲನು ಮುಂಚಿತವಾಗಿ ತಿಳಿದುಕೊಂಡಿರ್ತಾನೆ, ಓದಿರ್ತಾನೆ, ಧ್ಯಾನಿಸ್ತಾ ಇರ್ತಾನೆ. ಅದರ ಪ್ರಕಾರ ಕಾಲ ಹತ್ತಿರವಾಯಿತು ಅಂತೇಳಿ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಕಾಲ ಹತ್ತಿರವಾಯಿತು, ಇವಾಗ ಹೇಗೆ ಬಿಡುಗಡೆ ಆಗುತ್ತೆ? ಬಾಬೆಲ್ ಪಟ್ಟಣದಲ್ಲಿದ್ದಂಥ ಈ ಜನರು ಯೆರೂಸಲೇಮ್ ಪಟ್ಟಣಕ್ಕೆ ಹೇಗೆ ಹೋಗ್ತಾರೆ? ಇವ್ರಿಗೆ ಹೇಗೆ ಬಿಡುಗಡೆ ಆಗುತ್ತೆ? ಆ ಸಮಯ ಹತ್ತಿರವಾಯಿತು. ಅಂದ್ರೆ ಈ ಯೆರೆಮೀಯನ ಮೂಲಕ ಬರೆಯಲ್ಪಟ್ಟಂತ ಗ್ರಂಥದಲ್ಲಿ ಇದೆಯಲ್ಲ, ಅದರ ಪ್ರಕಾರ ಬಿಡುಗಡೆ ಆಗುತ್ತೆ ಅಂತೇಳಿ ಮುಂಚಿತವಾಗಿ ತಿಳಿದುಕೊಂಡು ಸಿದ್ಧನಾಗ್ತಾ ಇದ್ದಾನೆ. ಸಮಯ ಹತ್ತಿರವಾಯಿತು ಅಂಥೇಳಿ ಸಿದ್ಧನಾಗ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಂಥದ್ದು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, 4ನೇ ವಚನ, ನನ್ನ ದೇವರಾದ ಯೆಹೋವನಿಗೆ ಹೀಗೆ ಪಾಪವನ್ನು ಅರಿಕೆ ಮಾಡಿ ಭಿನ್ನಯಿಸಿದೆನು. ಓ ಕರ್ತನೇ, ಮಹೋನ್ನತನು ಭಯಂಕರನು ಆದ ಓ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ನಾವು ಪಾಪ ಅಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞೆ ವಿಧಿಗಳನ್ನು ತೊರೆದು ನಮ್ಮ ಅರಸರು, ಪ್ರಧಾನರು, ಹಿರಿಯರು, ಸಾಮಾನ್ಯ ಜನರು ಇವರಿಗೆಲ್ಲ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ ಪ್ರವಾದಿಗಳ ಕಡೆಗೆ ಕಿವಿಗೊಡಲೇ ಇಲ್ಲ. ಕರ್ತನೇ, ನೀನು ಧರ್ಮ ಸ್ವರೂಪನು, ನಾವು ನಾಚಿಕೆಗೀಡಾದವರು. ಹೌದು, ಈಗಲೇ ಯೆಹೂದ್ಯರು ಯೆರೂಸಲೇಮಿನ ನಿವಾಸಿಗಳು ನಿನಗೆ ವಿರುದ್ಧವಾಗಿ ಮಾಡಿದ ದ್ರೋಹದ ನಿಮಿತ್ತ ನಿನ್ನಿಂದ ದೇಶಗಳಿಗೆ ತಳ್ಳಲ್ಪಟ್ಟು ದೂರದಲ್ಲಿಯೂ ಸಮೀಪದಲ್ಲಿಯೂ ಚೆದರಿರುವ ಎಲ್ಲ ಇಸ್ರಾಯೇಲ್ಯರು ನಾಚಿಗೆ ಈಡಾಗಿದ್ದಾರೆ. ಅಲ್ಲಿ ನೋಡಿ, ಆತನು ಪ್ರಾರ್ಥನೆ ಮಾಡುವಂತಹ ಆ ಪ್ರಾರ್ಥನೆಯಲ್ಲಿ, ದೇವರೇ ನಾವು ಪಾಪಾತ್ಮರು, ನಾವು ತಪ್ಪು ಮಾಡಿದ್ದೇವೆ ದೇವರೇ, ನಾವು ಪಾಪ ಮಾಡಿದ್ದೇವೆ ದೇವರೇ. ಯಾರು ಹೇಳುವಂಥದ್ದು? ದಾನಿಯೇಲನು ಪಾಪ ಮಾಡಿದ್ದಾನ? ದಾನಿಯೇಲನು ಎಲ್ಲಾದರೂ ಪಾಪ ಮಾಡಿದ್ದಾನ? ದಾನಿಯೇಲನ ಜೀವನದಲ್ಲಿ ಎಲ್ಲಾದರೂ ಅಪರಾಧಗಳು ಕಾಣುತ್ತಾ ಪ್ರಿಯರೇ? ಹಾಗಿರುವಾಗ ನಾವು ಪಾಪಾತ್ಮರು ತಂದೆ, ನಾವು ಅಪರಾಧಿಗಳು ತಂದೆ, ನಾವು ನಾಚಿಕೆಗೆ ಈಡಾದವರು ತಂದೆ, ನೀವು ಶ್ರೇಷ್ಠರು, ನೀವು ಉನ್ನತರು ಅಂತೇಳಿ ದೇವರನ್ನು ಉನ್ನತವಾಗಿ ತೋರಿಸುವಂಥದ್ದು. ಎರಡನೇದಾಗಿ ತನ್ನನ್ನು ತಾನು ತಗ್ಗಿಸ್ಕೊಂಡು ನಾವು ಪಾಪಾತ್ಮರು ತಂದೆ. ಎಲ್ಲರೂ ತಪ್ಪು ಏನ್ರಿ, ದಾನಿಯೇಲನು ಎಲ್ಲಾದರೂ ತಪ್ಪು ಕಾಣ್ತದೆ ಪ್ರಿಯರೇ? ಎಲ್ಲಾದರೂ ತಪ್ಪು ಮಾಡಿದ ಹಾಗೆ ಕಾಣುತ್ತಂತ ನೋಡುವಾಗ ಒಂದು ವೇಳೆ ತಪ್ಪಿದ್ರು ದೊಡ್ಡದಾಗಿ ಏನೂ ಕಾಣಲ್ಲ. ಆದರೆ ಆತನು ಒಪ್ಪಿಕೊಡ್ತಾ ಇದ್ದಾನೆ. ಏನು ಗೊತ್ತಾ? ನಾವು ಅಂದರೆ ಯಾರು ಪಾಪಾತ್ಮರು? ತನ್ನ ಪಿತರರಿದ್ದಾರೆ ನೋಡಿ, ತನ್ನ ಜೊತೆಯಲ್ಲಿದ್ದಂಥ ಇಸ್ರಾಯೇಲ್ ಜನಾಂಗದವರು, ಅವರಿಗಿಂತ ಮುಂಚಿತವಾಗಿದ್ದಂಥ ಪಿತರರು ದೊಡ್ಡ ಪಾಪಗಳನ್ನು ಮಾಡಿರೋದರಿಂದ ಆ ಪಾಪವು ನಮ್ಮ ಮೇಲೆ ಬಂದಿದೆ, ಶಾಪ ಅಂತೇಳಿ ತಿಳಿದು ಅವರು ಮಾಡಿರುವಂಥ ಪಾಪಗಳನ್ನು ತಿಳಿದು, ಏನ್ರಿ ನಾವು ಪಾಪ ಮಾಡಿದ್ದೀವಿ ಅಂತೇಳಿ ತಂದೆಗಳ ಜೊತೆ ಅಂದರೆ ಪಿತರರ ಜೊತೆಯಲ್ಲಿ ಸೇರಿಸ್ಕೊಂಡು ನಾನು ಕೂಡ ಅದರಲ್ಲಿ ಇದ್ದೀನಂತೇಳಿ, ತಂದೆ ನಾವು ಪಾಪಾತ್ಮರು ತಂದೆ ಅಂತ. ನಾವು ಪಾಪಾತ್ಮರು. ನಮ್ಮ ಪ್ರಾರ್ಥನೆ ಹೇಗಿರುತ್ತೆ? ನಮ್ಮೆಲ್ಲರ ಪ್ರಾರ್ಥನೆ ಹೇಗಿರುತ್ತೆ ಪ್ರಿಯರೇ? ನಮ್ಮೆಲ್ಲರ ಪ್ರಾರ್ಥನೆ ಹೇಗಿರುತ್ತೆ? ಮೋಸದಲ್ಲಿದ್ದೀವಿ ಪ್ರಿಯರೇ, ಬಹಳ ಮೋಸದಲ್ಲಿ. ಪ್ರಿಯರ ದೇವ್ರ ಮಕ್ಕಳಿರ, ಪಾಪ ಮಾಡಿದವರು ಯಾರು ಗೊತ್ತಾ? ಇಸ್ರಾಯೇಲ್ ಜನಾಂಗದವರು, ಯೆಹೂದ್ಯರು ಬಹಳ ಪಾಪ ಮಾಡಿದ್ದಾರೆ. ಏನ್ರಿ, ದಾನಿಯೇಲನ್ನು ನೋಡುವಾಗ ಯಥಾರ್ಥವಾದಂಥ ಮನುಷ್ಯ, ಆತನು ಭಕ್ತನು. ಪ್ರಿಯರ ದೇವ್ರ ಮಕ್ಕಳಿರ, ಆತನಲ್ಲಿ ದೊಡ್ಡ ತಪ್ಪುಗಳು ಎಲ್ಲಿ ಕಾಣಲ್ಲ ರೀ. ಆತನ ಇತಿಹಾಸವನ್ನು ನೋಡುವಾಗ ಏನು ತಪ್ಪು ಇಲ್ಲದೆ ಇದ್ದರೂ, ಏನು ಅಪರಾಧಗಳು ಇಲ್ಲದೆ ಇದ್ದರೂ, ದೇವರು ಆತನನ್ನು ಅತಿ ಪ್ರಿಯನು ಅಂತ ಹೇಳಿದ್ರು, ಅವನ್ನೆಲ್ಲ ಏನ್ರಿ ತಲೆಗೆ ಹಚ್ಚಿಕೊಳ್ಳದೆ ಒಂದು ಉನ್ನತ ಅಧಿಕಾರ ಅದನ್ನು ಕೂಡ ಮನಸ್ಸಿಗೆ ತಾರದೆ ದೇವರ ಬಳಿಯಲ್ಲಿ ಮೊಣಕಾಲೂರಿ ಉಪವಾಸವನ್ನು ಗೋಣಿತಟ್ಟನ್ನು ಧರಿಸಿಕೊಂಡು ಕಣ್ಣೀರು ಸುರಿಸುತ್ತಾ ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ತಂದೆ ನಾವು ಪಾಪಾತ್ಮರು,
ನಾವು ಪಾಪಿಗಳು ತಂದೆ. ಅಂದರೆ ಅವ್ರ ಪೂರ್ವಿಕರು, ಅವರ ಪಿತರರು ತಪ್ಪುಗಳನ್ನು ಮಾಡಿರುವಾಗ, ಪಾಪಗಳನ್ನು ಮಾಡಿರುವಾಗ ಅದನ್ನು ಒಪ್ಪಿಕೊಂಡು ಈತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದನ್ನು ಒಪ್ಪಿಕೊಂಡು ಯೆರೆಮೀಯನ ಗ್ರಂಥ 44ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಆಗ ತಮ್ಮ ಹೆಂಡತಿಯರು ಅನ್ಯ ದೇವತೆಗಳಿಗೆ ಧೂಪ ಹಾಕುತ್ತಿದ್ದಾರೆಂದು ತಿಳಿದುಕೊಂಡು ಗಂಡಸರು ಅಲ್ಲಿ ದೊಡ್ಡ ಗುಂಪಾಗಿ ನಿಂತುಕೊಂಡಿದ್ದ ಹೆಂಗಸರು ಅಂತೂ ಐಗುಪ್ತದಲ್ಲಿಯೂ ಪತ್ರೋಸಿನಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಯೆರೆಮೀಯನಿಗೆ ಹೀಗೆ ಹೇಳಿದರು, ಯೆಹೋವನ ಹೆಸರಿನಿಂದ ನೀನು ನಮಗೆ ನುಡಿದ ಮಾತನ್ನು ಕೇಳಲೊಲ್ಲೆವು. ಗಗನದ ಒಡತಿಗೆ ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿಯುವು ಎಂದು ನಾವು ಬಾಯಿ ಬಿಟ್ಟು ಹೇಳಿದ ಮಾತುಗಳನ್ನೆಲ್ಲ ಖಂಡಿತವಾಗಿ ನೆರವೇರಿಸುವೆವು. ಖಂಡಿತವಾಗಿ ನೆರವೇರಿಸುವೆ. ಯಾರ ಮಾತನ್ನು ಅಂದರೆ ಪ್ರವಾದಿಯಾಗಿರುವಂಥ ಯೆರೆಮೀಯ ಮಾತನ್ನು ಅವರು ಕೇಳ್ತಾ ಇಲ್ಲ. ಪ್ರವಾದಿಯಾಗಿರುವಂಥ ಯೆರೆಮೀಯನು ಹೇಳ್ತಾ ಇದ್ದಾನೆ, ನೀವು ಆ ವಿಗ್ರಹಾರಾಧನೆಯನ್ನು ಬಿಟ್ಟುಬಿಡಿ. ತಂದೆಯಾದ ದೇವರಿದ್ದಾರಲ್ಲ, ಅವರು ಸರ್ವಶಕ್ತನು, ಆತನ ಮೂಲಕ ನಮಗೆ ಜೀವಿತ ಬಂದಿದೆ, ಆತನೇ ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ಆತನೇ ನಮ್ಮ ದೇವರು, ಆತನಿಗೆ ನಾವು ವಿಧೇಯರಾಗೋಣ, ಭಕ್ತಿಯಿಂದ ಜೀವಿಸೋಣ. ಅದನ್ನು ಬಿಡಿ, ದೇವರು ನೊಂದುಕೊಳ್ತಾ ಇದ್ದಾರೆ, ದೇವರ ನುಡಿದು ಅದನ್ನು ತೊಲಗಿಸಿರಿ ಅಂತೇಳಿ ಹೇಳಿದಾಗ ಅವರೆಲ್ಲರೂ ಹೇಳುವಂಥ ಮಾತೇನು ಗೊತ್ತಾ? ಯೆರೆಮೀಯನೇ, ನಿಮ್ಮ ಮಾತನ್ನು ನಾವು ಕೇಳಲ್ಲ, ನಿಮ್ಮ ಮಾತನ್ನು ನಾವು ಕೇಳಲ್ಲ. ಗಗನದ ಒಡತಿಗೆ ನಾವು ಧೂಪ ಹಾಕುತ್ತೇವೆ, ನಾವು ಆರಾಧನೆ ಮಾಡುತ್ತೇವೆ. ನಾವು ಆರಾಧನೆ ಮಾಡಿ ಎಲ್ಲಿ, ಯಾವ ಸ್ಥಳದಲ್ಲಿ? ಪರಿಶುದ್ಧವಾದಂಥ ಯೆರೂಸಲೇಮ್ ಪಟ್ಟಣವೆಂದು ಕರೆಯಲ್ಪಟ್ಟಿದೆಯಲ್ಲ, ಆ ಪರಿಶುದ್ಧವಾದಂಥ ಆ ಪ್ರಾಂತದಲ್ಲೇ ಇಂಥ ದುರಾಚಾರಗಳು ಪ್ರಾರಂಭವಾಗಿದೆ ರೀ. ಇಂಥ ಕೆಟ್ಟ ಆಚಾರಗಳು. ಈ ನಾಚಿಕೆ ಕೆಟ್ಟಂತ ಈ ಜನರು ಮತ್ತು ಕೂಡ ಏನಂತಾರೆ ಗೊತ್ತಾ? ದೇವ್ರ ಮೂಲಕ ಎಲ್ಲವನ್ನು ಅನುಭವಿಸಿದ ಮೇಲೆ ಕೆಲವು ಮಾತುಗಳು ಹೇಗಿರುತ್ತಂತ ನೋಡುವಾಗ, ನಾವು ಈ ಗಗನದ ಒಡತಿಗೆ ನಾವು ಪೂಜೆ ಮಾಡೋದು ಹೋದರೆ ನಮಗೆ ಶಾಪ ಬರುತ್ತೆ, ನಮಗೆ ಮಳೆ ಇಲ್ಲ, ಊಟ ಸಿಗಲ್ಲ, ಅದಕ್ಕೆ ನಾವು ಗಗನದ ಒಡತಿಗೆ ಆರಾಧನೆ ಮಾಡುತ್ತೇವೆ ಅಂತೇಳಿ. ಏನನ್ಬೇಕು ಇವರಿಗೆ? ಅಂದರೆ ಧರ್ಮಶಾಸ್ತ್ರ ಇದ್ದರು, ಪ್ರವಾದಿಗಳಿದ್ದರು. ಕೊನೆಯದಾಗಿ ಯೆರೆಮೀಯ ಪ್ರವಾದಿ, ಪ್ರಿಯರೇ, ನಾವು ಯೆರೆಮೀಯ ಪ್ರವಾದಿ ಅಂತ ಹೇಳಿದ್ರೆ ಅನೇಕ ಸಾರಿ ಓದ್ತಾ ಇರ್ತೀವಿ. ಎಷ್ಟು ದೊಡ್ಡ ಪ್ರವಾದಿ ಅಂತೇಳಿ ಈ ಕಾಲದಲ್ಲಿ ನೋಡದೇ ಇದ್ದಂಥ ಈ ಕಾಲದಲ್ಲಿ ಆ ಗ್ರಂಥವನ್ನು ನೋಡಿ ನಂಬಿ ಭಕ್ತಿಯಿಂದ ತಿಳ್ಕೊಳ್ತಾ ಇರ್ತೀವಿ, ಭಕ್ತಿಯಿಂದ ಜೀವಿಸೋದಕ್ಕೆ ಇಷ್ಟಪಡ್ತಾ ಇರ್ತೀವಿ. ಅವರ ಕಾಲದಲ್ಲಿ ಮುಖಾಮುಖಿಯಾಗಿ ಇದ್ದಂಥ ಕಾಲದಲ್ಲಿ ಆ ಜನರು ಏನಂತಾರೆ? ಯೆರೆಮೀಯನೇ ನಿಮ್ಮ ಮಾತು ಬೇಕಾಗಿಲ್ಲ, ಯೆರೆಮೀಯನೇ ನಿಮ್ಮ ಮಾತು ಬೇಕಾಗಿಲ್ಲ. ಈ ಕಾಲದಲ್ಲಿ ಕೂಡ ನಾವು ಸತ್ಯವಾದ ಬೋಧನೆ ಈ ಕರ್ನಾಟಕದಲ್ಲಿ ಸಾರುವಾಗ ರಾಮು ಬೋಧನೆ ಕೇಳಬೇಡಿ, ಅವನು ಕ್ರಿಸ್ತ ವಿರೋಧಿ ಮಾತಾಡ್ತಾರ, ಹೇಳೋದಿದ್ದಾರ? ಯಾವನು ಯಾವ ರೀತಿ ಹೇಳಿದ್ರು ಕೂಡ ಸತ್ಯವಾದಂಥ ಮಾತು ಇಷ್ಟೇ ಪ್ರಿಯರೇ. ದೇವರ ವಾಕ್ಯಗಳನ್ನು ಬಿಟ್ಟು ನಾವು ಮಾತಾಡಲ್ಲ. ದೇವರ ವಾಕ್ಯಗಳು ಏನಿದೆಯೋ ಅದನ್ನೇ ಸಾರ್ತಾ ಇರ್ತೀವಿ. ಅವಮಾನ ಬಂದರು, ನಿಂದನೆ ಬಂದರು, ಏನಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ದೇವರ ಜ್ಞಾನದಲ್ಲಿ ಬೆಳೆಸಬೇಕು, ಉನ್ನತರಾಗಿ ಬೆಳೆಸಬೇಕು ಎಂಬ ಉದ್ದೇಶದಿಂದನೇ ಈ ಪ್ರಯಾಸ. ಒಂದು ಕಾಲದಲ್ಲಿ ಯೆರೆಮೀಯನ ಪ್ರಯಾಸ, ಒಂದು ಕಾಲದಲ್ಲಿ ಯೆಶಾಯನ ಪ್ರಯಾಸ. ನಮ್ಮ ಮಾತನ್ನು ಕೇಳ್ತಾರ? ನಮ್ಗೆ ಗ್ಯಾರಂಟಿ ಇಲ್ಲ. ಕೇಳ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳೋದು ಮಾತ್ರ ನಿಜ. ಏನಿದೆಯೋ ಹೇಳಬೇಕು, ಅದರ ಪ್ರಕಾರ ನಾವು ನಡ್ಕೊಳ್ಬೇಕಷ್ಟೇ. 10 ಮಂದಿ ಇದ್ದೀರಾ, ಸ್ವಲ್ಪ ಜನ ಇದ್ದೀರಾ, ಎಷ್ಟು ಜನ ಇದ್ದೀರಾ ಪರವಾಗಿಲ್ಲ, ಅಷ್ಟು ಜನ ಉನ್ನತರಾಗಿ ಬದುಕಬೇಕು ಈ ಲೋಕದಲ್ಲಿ. ಸ್ವಲ್ಪ ಜನ ಇದ್ದೀರಾ ಪರವಾಗಿಲ್ಲ, ಇಷ್ಟು ಜನ ಉನ್ನತರಾಗಿ ಕಾಣಬೇಕು. ಒಬ್ಬೊಬ್ಬರು ಉನ್ನತರಾಗಿ ಕಾಣಬೇಕು, ಭಕ್ತರಾಗಿ ಕಾಣಬೇಕು, ಸಿದ್ಧರಾಗಬೇಕು. ಸಿದ್ಧರಾಗ್ತೀವ? ಅಥವಾ ಲೋಕದಲ್ಲಿ ಇದ್ದಾರಲ್ಲ ಅವರ ಹಾಗೆ ಹೋಗ್ತೀವ? ಲೋಕದಲ್ಲಿ ಶೋಧನೆಗಳು, ಕಷ್ಟಗಳು ಇರುತ್ತೆ. ಇದ್ದಾಗಲೂ ಕೂಡ ಹೇಗಿದ್ದರೂ ಕೂಡ ಸಿದ್ಧರಾಗಬೇಕು ಪ್ರಿಯರೇ. ನೋಡಿ, ಇವರೆಲ್ಲರೂ ಕೂಡ ಹಳೆ ಜೀವಿತದಲ್ಲಿ ನೋಡುವಾಗ ಇಸ್ರಾಯೇಲ್ರು ಇಲ್ಲೆಲ್ಲ ಪಾಪಿಗಳು, ಅಪರಾಧಿಗಳು, ದೊಡ್ಡ ಪಾಪ ಮಾಡಿದ್ದಾರೆ. ಇವರೆಲ್ಲರನ್ನ ನೆನೆಸ್ಕೊಂಡು ತಂದೆ ತಂದೆ ನಾವು ಪಾಪಾತ್ಮರು ತಂದೆ. ಯಾರು ಹೇಳ್ತಾರೆ? ಪರಿಶುದ್ಧನಾದಂಥ ಯಥಾರ್ಥನಾದಂಥ ಭಕ್ತನು ಹೇಳುವಾಗ ನಿನ್ನ ಪ್ರಾರ್ಥನೆ ಏನಪ್ಪ ಅಮ್ಮ? ನಿನ್ನ ಪ್ರಾರ್ಥನೆ ಏನಮ್ಮ? ಏನಯ್ಯ ನಿನ್ನ ಪ್ರಾರ್ಥನೆ? ಪ್ರಾರ್ಥನೆ ಆದಮೇಲೆ ಭಕ್ತಿ ಏನು ಅಮ್ಮ? ನಂಬಿಕೆ ಏನು? ಹಳೆ ಜೀವಿತ ಅವಾಗವಾಗ ಸ್ಮೆಲ್ ಬರ್ತಾ ಇರುತ್ತೆ, ಹಳೆ ಬದುಕು ಸ್ಮೆಲ್, ಗುಣಗಳು ಕಾಣ್ತಾ ಇರುತ್ತೆ. ಹೋಗಬೇಕು, ದೇವರಿಗೆ ಹತ್ತಿರ ಆಗಬೇಕು, ಉನ್ನತರಾಗಿ ನಾವು ಕಾಣಬೇಕು, ಉನ್ನತರಾಗಿ ನಾವು ಕಾಣಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಕೆಳಗಡೆ ಮಾತು ಏನ್ರಿ ಇವೆಲ್ಲ ನೋಡ್ಕೊಂಡು ಬನ್ನಿ. ಅಂದರೆ ಈ 16ನೇ ವಚನದಿಂದ ಕೆಳಗಡೆ 23ನೇ ವಚನದವರೆಗೆ ನೋಡ್ಕೊಂಡು ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಅಂತೇಳಿ. ಇವಾಗೇನು ಓದೋದು ಬೇಡ, ಆಮೇಲೆ ನೀವು ಮನೆಗೆ ಹೋಗಿ ಓದ್ಕೊಳ್ಳಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ
9ನೇ ವಚನ, ಈಗ ಪ್ರಪಂಚ ದೇಶದಲ್ಲಿದ್ದಂಥ ಕ್ರೈಸ್ತರ ಪ್ರಾರ್ಥನೆಗಳು, ಪ್ರಪಂಚ ದೇಶದಲ್ಲಿದ್ದಂಥ ಕ್ರೈಸ್ತರ ಪ್ರಾರ್ಥನೆಗಳು ಹೇಗೆ ಪ್ರಾರ್ಥನೆ ನಡೀತಾ ಇದೆಯೋ ಒಂದ್ಸಾರಿ ಗಮನಿಸ್ರಿ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಯೇಸು ಪ್ರಭು ಕಲಿಸಿಕೊಟ್ಟಿದ್ದಾರಲ್ಲ, ಆ ಪ್ರಾರ್ಥನೆ ಪ್ರಪಂಚ ದೇಶದಲ್ಲಿದ್ದಂಥ ಕ್ರೈಸ್ತರು ಮಾಡ್ತಾ ಇದ್ದಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರವನ್ನು ಇವತ್ತು ದಯಪಾಲಿಸು. ನಮ್ಮ ತಪ್ಪುಗಳು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸನು. ಅಂದರೆ ಇಲ್ಲಿ ಒಂದು ಪ್ರಾರ್ಥನೆ ಯೇಸು ಪ್ರಭು ಕಲಿಸಿಕೊಟ್ಟಿದ್ದಾರೆ. ಆ ಪ್ರಾರ್ಥನೆಯನ್ನು ನಾವೆಲ್ಲರೂ, ಅಂದರೆ ಪ್ರಪಂಚ ದೇಶದ ಕ್ರೈಸ್ತರೆಲ್ಲರೂ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಅಂತೇಳಿ ಈ ರೀತಿ ಪ್ರಾರ್ಥನೆ ಮಾಡಿ ಅಂತೇಳಿ ಪ್ರಭು ಹೇಳಿದಾರಲ್ಲ, ಶಿಷ್ಯರಿಗೆ ಹೇಳಿದಾರಲ್ಲ, ಅದೇ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ಪ್ರಾರ್ಥನೆಯನ್ನು ಪ್ರಪಂಚ ದೇಶದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಮಾಡಿಕೊಂಡು, ಅಂದರೆ ಈ ಪ್ರಾರ್ಥನೆ ಮಾಡುವಂಥವರು ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ ಗಮನಿಸಬೇಕು. ಎಂತೆಂಥವ್ರು ಮಾಡ್ತಾರಂತ ನೋಡುವಾಗ ಕೆಳಗಡೆ ಮಾತು 12ನೇ ವಚನ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಅಂತೇಳಿ ಇವರು ಪ್ರಾರ್ಥನೆ ಮಾಡ್ತಾರೆ. ಯಾರಾದರೂ ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಿದ್ದಾರಾ ಇವರು? ಈ ಪ್ರಾರ್ಥನೆ ಮಾಡಿ ಹೊರಗಡೆ ಬಂದ ಮೇಲೆ ಏನ್ರಿ ಅವರ ಜೀವಿತಗಳು ನೋಡಬೇಕು. ದ್ವೇಷ ಇರುತ್ತೆ, ಹಗೆ ಇರುತ್ತೆ, ಹೊಟ್ಟೆ ಕಿಚ್ಚು ಇರುತ್ತೆ ಏನ್ರಿ. ಚಾಡಿಗಳು ಹೇಳುವಂಥದ್ದು ಇರುತ್ತೆ. ಚಾಡಿಗಳು ಹೇಳ್ತಾರ, ಹೊಟ್ಟೆ ಕಿಚ್ಚು ಪಡ್ತಾರ, ದ್ವೇಷ ಪಡ್ತಾರ. ಅಂದರೆ ಈ ಪ್ರಾರ್ಥನೆ ಮಾಡಿದವರು ನಿಜವಾಗ್ಲೂ ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಿದ್ದಾರ? ಈ ಪ್ರಾರ್ಥನೆ ಮಾಡುವವರು ನಿಜವಾಗ್ಲೂ ಹೊರಗಡೆ ಬಂದ ಮೇಲೆ ಇನ್ನೊಬ್ಬರ ಪಾಪಗಳನ್ನು ಕ್ಷಮಿಸಿದ್ದಾರೆ, ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಿದ್ದಾರೆ ಅಂತ ನೋಡುವಾಗ ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಿಲ್ಲ. ದೇವರ ಹತ್ರ ಮಾತ್ರ ಈ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಇವರು. ಕುಟುಂಬದಲ್ಲೇ ಕೊನೆಯ ಪಕ್ಷದಲ್ಲಿ ನೋಡುವಾಗ ಕುಟುಂಬದಲ್ಲೇ ಅಣ್ಣನು ತಪ್ಪು ಮಾಡಿದಾಗ ತಮ್ಮನು ಸರಿಸಲ್ಲ, ತಮ್ಮನು ತಪ್ಪು ಮಾಡಿದಾಗ ಅಣ್ಣನೂ ಕ್ಷಮಿಸೋದಿಲ್ಲ. ಕುಟುಂಬದಲ್ಲಿ ಏನ್ರು ಒಬ್ಬರು ತಪ್ಪು ಮಾಡಿದ್ರೆ ಒಬ್ಬರು ಕ್ಷಮಿಸೋದಿಲ್ಲ ಪ್ರಿಯರೇ. ಅವ್ರ ಮೇಲೆ ದ್ವೇಷ ಇಟ್ಕೊಳ್ತಾರೆ, ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಇಟ್ಕೊಳ್ತಾರೆ, ಅವ್ರ ಮೇಲೆ ಅನೇಕ ಹಗೆಗಳನ್ನು ಇಟ್ಕೊಳ್ತಾರೆ. ಮಾಡಬಾರದ ಅನೇಕ ತಪ್ಪು ಕಾರ್ಯಕ್ರಮಗಳು, ಒಂದು ರೀತಿಯಲ್ಲಿ ದ್ವೇಷ, ಒಂದು ರೀತಿಯಲ್ಲಿ ಹಗೆ, ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಕುಟುಂಬಗಳಲ್ಲಿ ನಡೀತಾ ಇದೆ. ಕುಟುಂಬಗಳಲ್ಲಿ ಇರುವಾಗ ಸಭೆಗಳ ಮಧ್ಯದಲ್ಲಿ ನಿಜವಾಗ್ಲೂ ಪ್ರೀತಿ ಇದೆಯಾ? ಸಭೆಗಳ ಮಧ್ಯದಲ್ಲಿ ನಿಜವಾಗ್ಲೂ ಕ್ಷಮಿಸುವಂಥ ಗುಣ ಇದೆಯಾ? ಸಭೆಗಳ ಮಧ್ಯದಲ್ಲಿ ಮೊಟ್ಟ ಮೊದಲು ಕುಟುಂಬದಲ್ಲಿ ಇರಬೇಕಲ್ಲ. ತಂದೆ ಮಕ್ಕಳ ಮಧ್ಯದಲ್ಲಿ ಇರಬೇಕು, ಗಂಡ ಹೆಂಡತಿ ಮಧ್ಯದಲ್ಲಿ ಇರಬೇಕು. ಈ ಪ್ರೀತಿ, ಅನ್ಯೋನ್ಯತೆ ಇರಬೇಕು, ಸಮಾಧಾನ ಇರಬೇಕು, ಕ್ಷಮಿಸುವಂಥ ಗುಣ ಇರಬೇಕು. ಅದೇ ಸತ್ತೋಗಿದೆ ರೀ. ಇನ್ನೆಲ್ಲಿ ಸಭೆಯನ್ನು ಉದ್ಧಾರ ಮಾಡ್ತಾರೆ ಇವರು? ಇನ್ನೆಲ್ಲಿ ಸಮಾಜವನ್ನು ಕಾಪಾಡ್ತಾರೆ ಇವರು? ಪ್ರಿಯರಾದ ದೇವರು ಮಕ್ಕಳಿರ, ಆಲೋಚನೆ ಮಾಡಿ. ದಾನಿಯಲ್ಲಿ ಒಂದು ಭಕ್ತಿ ನೋಡಿ, ಎಷ್ಟು ಅದ್ಭುತವಾದಂಥದ್ದು. ಉನ್ನತನಾದರೂ ಆ ಅರಸನು ಬಂದು ಸಾಷ್ಟಾಂಗ ನಮಸ್ಕಾರ ಪಟ್ಟರು. ದೇವರು ಕೂಡ ಏನ್ರಿ ಈತ ನನ್ನ ಪ್ರಿಯ, ನನ್ನ ಅತಿ ಪ್ರಿಯನಂತೇಳಿ ಹೇಳಿದ್ರು ಏನ್ರಿ, ಎಷ್ಟು ತಗ್ಗಿಸ್ಕೊಂಡು ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಭು ಕೂಡ ಅಷ್ಟೇ ತಗ್ಗಿಸ್ಕೊಂಡು ವಿಧೇಯತೆ ಪ್ರಾರ್ಥನೆ. ಅಪೊಸ್ತಲರು ಅಷ್ಟೇ. ನಾವು ಮಾತ್ರ ಏನು ಕಲ್ತಿರಲ್ಲ, ಆದರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಳುತ್ತೆ, ನಮ್ಮ ಮುಖ ನಮ್ಮ ಮಾತುಗಳು ಹೇಳುತ್ತೆ, ನಮ್ಮಲ್ಲಿ ಗರ್ವ ರಾಶಿಯಾಗಿ ತುಂಬಿಕೊಂಡಿದೆ ಎಂದು. ಹಾಗಿದ್ದರೆ ಹೋಗ್ತೀವಮ್ಮ? ಹಾಗಿದ್ದರೆ ದೇವರಿಗೆ ಮಕ್ಕಳಾಗ್ತೀವ? ನಾವು ತಗ್ಗಿಸ್ಕೊಳ್ಬೇಕು. ಪ್ರತಿ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರನ್ನು ಪ್ರೀತಿಸಬೇಕು. ಅವನು ಒಳ್ಳೆಯವನಾದರೂ ಕೆಟ್ಟವನಾದರೂ ದುಷ್ಟನಾದರೂ ಏನಾದರೂ ಪರವಾಗಿಲ್ಲ, ಪ್ರೀತಿಸಿ ಪ್ರಾರ್ಥಿಸಬೇಕು. ನಿನ್ನ ಯಥಾರ್ಥವಾದ ಭಕ್ತಿಯಿಂದ ಇದ್ದರೆ ಖಂಡಿತವಾಗಿ ನಿನ್ನ ಗಂಡನು ಬದಲಾಗ್ತಾನೆ. ಯಥಾರ್ಥವಾದ ನಿನ್ನ ಭಕ್ತಿ ಇದ್ದರೆ ಖಂಡಿತವಾಗಿ ನಿನ್ನ ಮಕ್ಕಳು ಕೂಡ ನಿನ್ನ ಮಾತು ಕೇಳ್ತಾರೆ. ನೀನೇ ಪಾಪಾತ್ಮನು, ನೀನೇ ಒಂದು ರೀತಿಯಲ್ಲಿ ದುಷ್ಟನಾದರೆ ಇನ್ನೆಲ್ಲಿ ಕೇಳ್ತಾರೆ? ಅದಕ್ಕೆ ಯಾವ ಸಭೆಯಲ್ಲಿ ನೋಡಿದ್ರೂ ಕೂಡ ಸಮಾಧಾನ ಇರಲ್ಲ. ಎಲ್ಲ ಕಿರಿಕಿರಿಗಳು, ಎಲ್ಲ ತೊಂದರೆಗಳು, ಗಲಾಟೆಗಳಿರುತ್ತೆ. ಇಂಥವ್ರ ಮೂಲಕ ಸಮಾಜ ಉದ್ಧಾರ ಆಗುತ್ತಾ? ಸಮಾಜ ಉದ್ಧಾರ ಮಾಡಬೇಕಂದ್ರೆ ಪ್ರತಿ ಕ್ರೈಸ್ತರು ಸಿದ್ಧರಾಗಬೇಕು. ಪ್ರತಿಯೊಬ್ಬರು
ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮ ಬಳಿಯಲ್ಲಿ ವಾಕ್ಯಗಳನ್ನು ಕಲಿಯುವಂಥ ವಿಶ್ವಾಸಿಗಳಿಗೆ, ಸಹೋದರಿಗೆ ಹೇಳುವಂಥದ್ದು ಏನಪ್ಪ ಅಂದರೆ, ನೀವು ಸಂಪೂರ್ಣವಾಗಿ ತಗ್ಗಿಸ್ಕೊಳ್ಳೋದು ಹೋದರೆ ನೀವು ದೇವರಿಗೆ ಮಕ್ಕಳಾಗಲ್ಲ. ದೇವರ ಬಳಿಯಲ್ಲಿ ಸಂಪೂರ್ಣ ವಿಧೇಯರಾಗದು ಹೋದರೆ ದೇವರಿಗೆ ಮಕ್ಕಳಾಗಲ್ಲ. ಒಂದು ವೇಳೆ ಇಲ್ಲ ಅಂದರೆ, ವಿಧೇಯತೆ ಇಲ್ಲ ಅಂದರೆ ಕಲಿಯೋಣ. ಅಷ್ಟು ಸುಲಭವಾಗಿ ಹೋಗಲ್ಲಲ್ಲ. ಯಾಕಂದರೆ ಈ ಸಮಾಜ ಕೊಳುಕು ಸಮಾಜ, ಕೆಟ್ಟ ಸಮಾಜ. ಆ ಸಮಾಜ ಮಧ್ಯದಲ್ಲಿ ನಾವು ಜೀವಿಸುವಾಗ ಕೋಪ ಆವೇಶ ಬರುತ್ತೆ. ಬಂದಾಗಲೂ ಕೂಡ ಅದನ್ನು ಪ್ರತಿನಿತ್ಯ ತೊಳ್ಕೊಂಡು ಸರಿಪಡಿಸ್ಕೊಂಡು ನಾವು ಮುಂದೆ ಹೋಗೋಣ. ಯಾವ ರೀತಿ ದೇವರ ಧ್ಯಾನದಲ್ಲಿ ಭಕ್ತಿಯಿಂದ ಹೋಗ್ತೀವೋ ಪ್ರಿಯರೇ, ಆತ್ಮಿಕವಾಗಿ ಅಭಿವೃದ್ಧಿ ಆಗ್ತೀವಿ, ದೇವರಿಗೆ ಹತ್ತಿರವಾಗ್ತೀವಿ, ದೇವರ ಬಳಿಯಲ್ಲಿ ಒಂದು ಒಳ್ಳೆ ಹೆಸರು ಬರುತ್ತೆ. ನಾವು ಪ್ರಾರ್ಥನೆ ಮಾಡುವಾಗ ಏನ್ರಿ, ಯಾರ ಮೇಲೆ ದ್ವೇಷ ಬೇಡ, ಹಗ್ಗೆ ಬೇಡ. ಒಂದು ಯಾರಾದರೂ ತಪ್ಪು ಮಾಡಿದರೆ, ದೇವರೇ ಇವ್ರನ್ನ ಕ್ಷಮಿಸಿಬಿಡಿ, ದೇವರೇ ಇವ್ರನ್ನ ಕ್ಷಮಿಸಿಬಿಡಿ ದೇವರಂತೇಳಿ ನಾವು ನಿಜವಾಗ್ಲೂ ಯಥಾರ್ಥದಿಂದ ಇನ್ನೊಬ್ಬರನ್ನ ಕ್ಷಮಿಸಿದಾಗ ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸ್ತಾರಂತೆ. ನಾವು ಕ್ಷಮಿಸದೆ ಹೋದರೆ ನಮ್ಮ ತಪ್ಪುಗಳು ಕ್ಷಮಿಸಲ್ಪಡಲ್ಲ ಅಂತ ಹೇಳ್ತಾರೆ. ಪ್ರಾರ್ಥನೆ ಮಾಡಿದ್ರೆ, ಹೃದಯದಲ್ಲಿ ಕಪಟ ವೇಷಧಾರಣೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರಮ್ಮ? ಕೇಳ್ತಾರಾ? ಕೇಳಲ್ಲ. ಕಲಿಯೋಣ. ಪ್ರತಿಯೊಬ್ಬ ಕ್ರೈಸ್ತರು ಕಲಿಬೇಕು, ಪ್ರತಿ ಸ್ತ್ರೀ ಪುರುಷರು ಕಲಿಬೇಕು. ಕಲಿತರೆ ದೇವರು ಇಷ್ಟಪಡ್ತಾರೆ, ಅವರಿಗೆ ಉನ್ನತವಾದಂಥ ಸ್ಥಾನ ಕೊಡ್ತಾರೆ. ಅಂಥ ಸ್ಥಾನವನ್ನು, ಪರಲೋಕದಲ್ಲಿ ಉನ್ನತ ಸ್ಥಾನವನ್ನು ನಾವೆಲ್ಲರೂ ಪಡೆದುಕೊಳ್ಬೇಕಾದರೆ ನಿನ್ನ ಭಕ್ತಿ, ಯಥಾರ್ಥವಾದ ನಂಬಿಕೆ ನಿನ್ನಲ್ಲಿರಬೇಕು, ನಮ್ಮಲ್ಲಿರಬೇಕು, ಎಲ್ಲರಲ್ಲಿ ಇರಬೇಕು. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.